ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಃ. ಓಂ ಆರೋಗ್ಯಂ ಪ್ರದದಾತು ನೋ ದಿನಕರಃ ಚಂದ್ರೋ ಯಶಾ ನಿರ್ಮಲಂ ಭೂತಿಂ ಭೂಮಿ ಸದಃ ಸುಧಾಂಶತನಯೋ ಪ್ರಜ್ಞಾಂ ಗುರುರ್ಗೌರವಂ ಕಾವ್ಯಕೋಮಲವಾಗ್ವಿಲಾಸಮತುಲಂ ಮಂದೋ ಮುದಂ ಸರ್ವದಾ ರಾಹುರ್ಬಾಹುಬಲಂ ಕರೋತು ವಿರೋಧಶಮನಂ ಕೇತುಕುಲೋಸು ಪುಣ್ಯಸಂ ಕುರುಃ ನಿತ್ಯಪ್ರೀತಿಕರ ಭವಂತೋ ಭವತಾಂ ಸರ್ವೇಣ ಅನುಕೂಲಗ್ರಹ. ಓಂ ನಮೋ ಸೂರ್ಯ ಪಿತಾಮಹ ವ್ಯಾಸವಸಿಷ್ಠೋ ಅತ್ರಿ ಪರಾಶರ ಕಶ್ಯಪೋ ನಾರದೋ ಗರ್ಗ್ಯಮರಿಚಿರ್ಮರೋ ರಂಗಿರಃ ಲೋಮಶಾ ಪೌಳಶಾ ಚೈವನಾಂ ಚವನೋ ಯವನೋ ಭೃಗೋಶವನಕ ಅಷ್ಟಾದಶೇವೇತಿ ಜ್ಯೋತಿಷಶಾಸ್ತ್ರ ಪ್ರವರ್ತಕಃ. ಓಂ ಶಾಂತಿ ಶಾಂತಿ ಶಾಂತಿ. ಸೊ ನಿನ್ನೆ ನಾವೇನ್ ಮಾಡಿದ್ವಿ, ಜ್ಯೋತಿಷ್ಯದ ಉಗಮಗಳನ್ನ ಮಾತಾಡ್ತಾ ಇದ್ವಿ. ಜ್ಯೋತಿಷ್ಯಗಳನ್ನ ಯಾರ್ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅಂತೇಳಿ ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೆ ಹೇರಾರು ಮಾಡಿದ್ದಾರೆ ಅಂತ ತಗೊಂಬಂದ್ವಿ. 8ನೇ ಶತಮಾನದಿಂದ ಅದು ನಮಗೆ ಸಿಕ್ತು, ಹೇಗೆಲ್ಲ ಬಂತು ಅಂತಕ್ಕಂಥ ಒಂದು ಹಿಸ್ಟ್ರಿಯನ್ನ ನೋಡ್ತಾ ಬಂದ್ವಿ. ಅದಲ್ಲದೆ ಏನಾಯ್ತು, ಈಗ ಬಂದಂಥವರು ಸಹ ಈ ಒಂದು 200-300 ವರ್ಷಗಳಿಂದಲೂ ಸಹ ಜ್ಯೋತಿಷ್ಯದ ಮೇಲೆ ಬಹಳಷ್ಟು ಅಧ್ಯಯನವನ್ನ ಮಾಡಿ ಅದು ತುಂಬಾ ಬೆಳಕಿಗೆ ಬಂದ್ಬಿಟ್ಟಿದೆ. ಈಗ ಅದನ್ನ ಯಾರ ಕೈಗೆಂದನೂ ತಡೆಗಟ್ಟಕ್ಕಾಗಲ್ಲ. ಎಷ್ಟೇ ಜನ ಬಂದು ಕೂತ್ಕೊಂಡ್ರು ಜ್ಯೋತಿಷ ಸುಳ್ಳು, ಜ್ಯೋತಿಷ ಬುರ್ಡೆ ಏನೇ ಹೇಳ್ಕೊಂಡ್ರು ಸಹ ಅದನ್ನ ತಡೆಗಟ್ಟೋ ಅಂತ ಶಕ್ತಿ ಸಾಮರ್ಥ್ಯ ಇವಾಗ ಯಾರ ಕೈನೂ ಇಲ್ಲ. ಅದು ಭುಗಿಲಿತೋಗ್ಬಿಟ್ಟಿದೆ, ಭೂಕಂಪ ತರ ಇದಾಗ್ಬಿಟ್ಟಿದೆ, ಪ್ರವಾಹ ತರ ಉಕ್ಕುಬಿಟ್ಟಿದೆ. ಸೊ ಹಾಗಾಗಿ ಅದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಕ್ ಬೇಕಾದ್ರೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದು ಹಿಸ್ಟ್ರಿ ಹೇಗ್ ಬಂತು, ಯಾರ್ಯಾರಿದ್ರು, ಏನೇನಿತ್ತು ಅಂತ ಗೊತ್ತಾಯ್ತು. ಹಾಗಾದ್ರೆ ಹಿಂದೆ ಜ್ಯೋತಿಷ್ಯವನ್ನು ಯಾರ್ಯಾರೆಲ್ಲ ನೋಡ್ತಾ ಇದ್ರು ಅಂತ ಪುರಾಣದಲ್ಲಿ ನೋಡಿದಾಗ ಶ್ರೀರಾಮಚಂದ್ರ ನೋಡ್ತಾ ಇದ್ರು, ದಶರಥನಿಗೆ ಗೊತ್ತಿತ್ತು, ವಸಿಷ್ಠ ಮಹರ್ಷಿ ಗೊತ್ತಿತ್ತು, ಯಾಕಂದ್ರೆ ಅವರೇ ರಾಜಗುರುವಾಗಿದ್ರು. ಹಾಗಾಗಿ ಅವರೂ ಸಹ ಬಳಸ್ತಾ ಇದ್ರು. ದ್ವಾಪರ ಯುಗದಲ್ಲಿ ಯಾರಪ್ಪ ಇದ್ರು, ಸಹದೇವ ಅಂತಕ್ಕಂಥವನು ವಿಶೇಷವಾದ ಜ್ಯೋತಿಷ್ಯ ಜ್ಞಾನವನ್ನು ಹೊಂದಿರತಕ್ಕಂಥವನು. ಸಹದೇವನಿಗೆ ಮೊದಲೇ ಗೊತ್ತು ಏನೇನಾಗುತ್ತೆ ಅಂತ. ಆದರೆ ಅವನು ಶ್ರೀಕೃಷ್ಣ ಅವನ ಹತ್ರ ಭಾಷೆ ತಗೊಂಡಿರ್ತಾನೆ. ಹಾಗಾಗಿ ನೀನು ಯಾವುದೇ ವಿಷಯವನ್ನ ಅವನಿಗೆ ಹೇಳ್ಬೇಡ ಅಂತೇಳಿ. ಹಾಗಾಗಿ ಅವನು ಯಾರಿಗೂ ಅದನ್ನ ಹೇಳಕ್ ಹೋಗಲ್ಲ. ಅವನಿಗೆ ಗೊತ್ತು ಏನೇನು ರಿಸಲ್ಟು ಅಂತ. ಪಾಂಡವರು ಉಳಿತಾರ, ಕೌರವರು ಸಾಯ್ತಾರ, ಆಮೇಲೆ ಕರ್ಣ ಸಾಯ್ತಾನ, ಅಭಿಮನ್ಯು ಸಾಯ್ತಾನ, ಕಾಡಿಗೆ ಹೋಗ್ತೀವ, ಎಲ್ಲ ಅವ್ರಿಗೆ ಗೊತ್ತು. ಆದರೂ ಅವ್ರಿಗೆ ಒಂದು ಕಟ್ಟುಪಾಡು, ಒಂದು ನೀತಿ ನಿಯಮವನ್ನು ಇಟ್ಕೊಂಡಿದ್ರಿಂದ ಅವರು ಯಾರಿಗೂ ಹೇಳೋದಕ್ಕೆ ಹೋಗ್ಲಿಲ್ಲ ಅನ್ನೋದು ಆವತ್ತಿನ ಮಾತು. ಕೇಳ್ಬೋದು ನೀವು, ಸರ್ ಅವ್ರಿಗೆ ಗೊತ್ತಿತ್ತಲ್ಲ, ಅವ್ರು ಯಾಕೆ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ವಿಧಿ ನಿಯಮವನ್ನ ಬದಲಾವಣೆ ಮಾಡಕ್ಕಾಗಲ್ಲ, ಮಾಡಕ್ ಹೋಗಬಾರ್ದು. ಸೊ ದಟ್ ಈಸ್ ದ ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಇರೋದು. ಜ್ಯೋತಿಷ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಕರ್ಮವನ್ನ ಓದಬಹುದೇ ಹೊರತು ತಿದ್ದೋದಕ್ಕಾಗಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು ತಿಳಿವಳಿಕೆ ಜ್ಞಾನವನ್ನ ಕೊಡಬಹುದೇ ಹೊರತು ತಿದ್ದೋದಕ್ಕಾಗಲ್ಲ, ಬದಲಾವಣೆ ಮಾಡಕ್ಕಾಗಲ್ಲ. ಸುಮಾರು ಜನ ಏನ್ ಮಾಡ್ಕೊಂಡ್ಬಿಡ್ತಾರೆ, ಈ ಜ್ಯೋತಿಷಿಗಳ ಹತ್ರ ಬಂದ ತಕ್ಷಣನೇ ನನಗೆ ಎಲ್ಲವೂ ಸಿಕ್ಬಿಡುತ್ತೆ, ನಾನೇನು ಗುಡಿಸ್ಲಲ್ಲಿ ಇದ್ದವನು ದೊಡ್ಡ ಅರಮನೆ ಕಟ್ಬಿಡ್ತೀನಿ ಅನ್ನೋ ಭಾವನೆಗಳನ್ನ ಇಟ್ಕೊಂಡು ಬಂದು ಕುತ್ಕೊಂತಾರೆ. ಅದು ಮೊದಲನೇ ತಪ್ಪು. ಅವರಿಗೆ ನಾವೇನ್ ಮಾಡಕ್ಕಾಗತ್ತೆ, ಸಮಜಾಯಿಸಿ ಹೇಳೋದಕ್ಕೆ ಹೇಳಿ ಅವರಿಗೆ ಎಲ್ಲಿ ಅವರಿಗೆ ಒಪ್ಪುವಂತ ಹೇಳ್ತಾರೋ ಅಲ್ಲಿಗೋಗಿ ಕುತ್ಕೊಂಡ್ಬಿಡ್ತಾರೆ. ಕುತ್ಕೊಂಡ್ಬಿಟ್ಟು ಕೊನೆಗೆ ಜ್ಯೋತಿಷಿ ಹೇಳ್ದ ಅಂತ ಕುತ್ಕೊಂತಾರೆ. ಓಕೆ. ಸೊ ಹಾಗಾಗಿ ಇಲ್ಲಿ ಜ್ಯೋತಿಷಿ ಆದವನು ಅದು ಪರಾಶರ ಏನ್ ಹೇಳ್ತಾರೆ ಅಂತಂದ್ರೆ, ಜ್ಯೋತಿಷಿ ಅಂತಕ್ಕಂಥವನು ದೈವಜ್ಞ, ಅವನಿಗೆ ದೈವಕ್ಕೆ ಸಮನಾಗಿರ್ತಕ್ಕಂಥವನು, ಅವನು ದೈವಜ್ಞನಾಗಿದ್ದಾನೆ. ಸೊ ಹಾಗಾಗಿ ಅವನು ಎಲ್ಲವನ್ನ ಗೊತ್ತಿದ್ರೂ ಸಹ ಏನು ಮಾಡಕ್ಕಾಗಲ್ಲ. ಹಾಗೆ ಮಾಡೋದಾಗಿದ್ರೆ ಸಹದೇವ ಮಾಡಬಹುದಾಗಿತ್ತು. ಶ್ರೀಕೃಷ್ಣನಿಗೆ ಗೊತ್ತಿರ್ಲಿಲ್ವಾ ಏನಾಗುತ್ತೆ ಅಂತೇಳಿ? ಶ್ರೀಕೃಷ್ಣ ಮಾಡಬಹುದಾಗಿತ್ತು. ಯಾಕೆ ಶ್ರೀಕೃಷ್ಣ ಮಾಡಲಿಲ್ಲ ಅಲ್ವಾ? ಯಾಕೆ ಮಾಡಲಿಲ್ಲ ಅಂದ್ರೆ, ಕಾಲ ಕರ್ಮ ಧರ್ಮವನ್ನ ಅನುಸರಿಸಲೇಬೇಕು. ಶ್ರೀಕೃಷ್ಣನಿಗೂ ಕರ್ಣಾಪವಾದನ ಬರುತ್ತೆ, ಅವನು ಅನುಭವಿಸ್ತಾನೆ ಅಲ್ವಾ? ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಯಾರೇ ಆದರೂ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಕರ್ಮ ಫಲವನ್ನ ಅನುಸರಿಸಬೇಕು. ಸೊ ಅವಾಗ ಏನಾಗತ್ತೆ, ನಾವು ಹೇಳಿದಂತ ಮಾತುಗಳು ಅವರಿಗೆ ಕೆಲವು ಸಾರ್ತಿ ಸುಳ್ಳು ಅನ್ಸ್ಬಿಡುತ್ತೆ. ಯಾಕಂದ್ರೆ ಅವ್ರ ಆಸೆ ಇದ್ದಿದ್ದೇನೋ ನಮ್ಮ ಹತ್ರ ಬಂದು ಅರಮನೆ ಕಟ್ಟಬೇಕು ಅಂತಿರ್ತಾರೆ. ಅದಾಗ್ದಲ್ಲಿದ್ದಾಗ ಏನಾಗುತ್ತೆ, ಅವರು ಶಾಸ್ತ್ರ ಸರಿ ಇಲ್ಲ ಅಂತಾರೆ. ಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ.
ಶಾಸ್ತ್ರ ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ. ಮೇ ಬಿ ಶಾಸ್ತ್ರಕಾರರು ಸುಳ್ಳಾಗ್ಬೋದು. ಅಂದ್ರೆ ಯಾಕೆ ಅಂದ್ರೆ ಲ್ಯಾಕ್ಸ್ ಆಫ್ ಪ್ರಾಕ್ಟೀಸ್ ಇಲ್ಲದೆ ಬೇರೆ ಕೇಳಿದ ತಕ್ಷಣ ನಾನು ಜ್ಯೋತಿಷಿ ಅಂದ್ಕೊಂಡ್ಬಿಟ್ಟು ಪ್ರೊಡಕ್ಷನ್ ಹೇಳಕ್ ಹೋಗಿನೋ ಏನೋ ಮಾಡಕ್ ಹೋಗಿ ಅವರಿಂದ ಪ್ರಾಬ್ಲಮ್ ಆಗ್ಬೋದೇ ಹೊರತು ಜ್ಯೋತಿಷ್ಯ ಅಂತಕ್ಕಂಥದ್ದು ಯಾವುದೇ ವಿಧವಾದಂತಹ ತಪ್ಪುಗಳನ್ನು ಹೇಳೋದಿಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು ದೈವದ ಕೃಪೆಯಿಂದ ಬಂದಿರತಕ್ಕಂಥದ್ದು. ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು, ಮುಖ್ಯವಾಗಿ ಬರೋರಿಗೆ ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಜ್ಯೋತಿಷಿಯಾದವನು ಹಣೆ ಬರಹವನ್ನು ತಿದ್ದುವವನಲ್ಲ, ಹಣೆ ಬರಹವನ್ನು ಓದುವವನ ಅಷ್ಟೇ. ನಿನಗೆ ಏನಾಗಿದೆ, ನೀನು ಈ ಜನ್ಮದಲ್ಲಿ ಏನಾಗಿತ್ತು, ಯಾತಕ್ಕೋಸ್ಕರವಾಗಿ ನೀನು ಈ ಜನ್ಮದಲ್ಲಿ ಹುಟ್ಟಿದೀಯಾ ಅನ್ನೋದನ್ನ ಹೇಳೋದು ಮಾತ್ರ ಜ್ಯೋತಿಷ ಶಾಸ್ತ್ರ. ತುಂಬಾ ಆಕಾಂಕ್ಷಿಗಳಾಗಿ ಬಂದಿರ್ತಾರೆ, ಅವರಿಗೆ ನಾವು ತಿಳಿವಳಿಕೆ ಹೇಳಬೇಕೇ ಹೊರತು ಅವ್ರು ನಮಗೆ ಪರಿಚಯ ದುಡ್ಡು ಕೊಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ನಾವು ಅವರ ತಾಳಕ್ಕೆಲ್ಲ ನಾವು ಕುಣಿಯೋದಕ್ಕೆ ಹೋಗಬಾರ್ದು. ಸೊ ಜನ್ಮ ಜಾತಕದಲ್ಲಿ ಹಾಗಾದ್ರೆ ಏನ್ ನೋಡಬಹುದು? ಇವಾಗ ನೀವ್ ಹೇಳಿದ್ರಿ ಗುರುಗಳೇ ಬದಲಾವಣೆ ಮಾಡಕ್ಕಾಗಲ್ಲ ಅಂತೇಳಿ, ಮತ್ತ್ಯಾಕೆ ನೋಡಬೇಕು ಅಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ಏನಾಗತ್ತೆ, ಜ್ಯೋತಿಷ್ಯವನ್ನ ನೋಡಿದಾಗ ಕೆಲವು ವಿಷಯಗಳಿಗೆ ನಾವು ಪರಿಹಾರವನ್ನ ಹೇಳಬಹುದು. ತಾತ್ಕಾಲಿಕವಾದಂಥ ಉಪಶಮನ. ನೋಡಪ್ಪ, ನೀನು ಹೋಗೋ ದಾರಿನಲ್ಲಿ ಹಳ್ಳ ಇದೆ, ಸೊ ನೀನ್ ಏನ್ ಮಾಡಬೇಕು, ಹಿಂಗೋಗಿ ಈ ಕಡೆಯಿಂದ ತಿರುಗಿಕೊಂಡು ಈ ಕಡೆ ಹೋಗು ಅಂತ ಹೇಳ್ಬೋದು. ಅದು ಹೇಳಿದ್ರಿಂದ ಏನಾಯ್ತು, ಅವನು ಹಳ್ಳಕ್ಕೆ ಬೀಳೋದು ತಪ್ಪಿಸ್ಕೊಂಡು ಸೈಡ್ನಲ್ಲಿ ಹೋಗಿ ಕಷ್ಟಪಟ್ಟು ಸ್ವಲ್ಪ ಜಾರಿ ಎಡವಿ ಬಿದ್ದು ಆ ಕಡೆ ಹೋಗಿ ದಾಟ್ಕೊಂತಾರೆ. ಇಷ್ಟು ಮಾಡಬಹುದೇ ಹೊರತು ಅವು ನಡೆಯೋ ಜಾಗದಲ್ಲಿ ನಾವು ಬಿಡ್ಸ್ ಕಟ್ಟಿ ಹೂನಾರ ಹಾಕಿ ಮೆರವಣಿಗೆ ಮಾಡ್ಸಕ್ಕಲ್ಲ, ಆಗಲ್ಲ. ಅರ್ಥವಾಯ್ತಾ? ನೋಡಪ್ಪ, ಬಿಸಿಲು ಬರ್ತಾ ಇದೆ, ಚಪ್ಪಲಿ ಹಾಕೊಂಡು ಹೋಗು, ಕೊಡೆ ಹಿಡ್ಕೊಂಡು ಹೋಗು. ಮಳೆ ಬರುತ್ತೆ, ಚಳಿ ಬರ್ತಾ ಇದೆ, ಸ್ವೆಟರ್ ಹಾಕೊಂಡು ಹೋಗು. ಇದೆಲ್ಲ ಏನು ತಾತ್ಕಾಲಿಕವಾದಂಥ ಉಪಶಮನವನ್ನ ನೀಡುವಂತ ಒಂದು ಗೈಡ್ಲೈನ್ಸ್ ಮಾತ್ರ ಜ್ಯೋತಿಷಿಗಳು ಮಾಡಬಹುದು. ಓಕೆ, ಅದನ್ನ ಬಿಟ್ಟು ನಾವು ಎಲ್ಲವನ್ನ ಬದಲಾವಣೆ ಮಾಡ್ತೀವಿ ಅನ್ನೋದಲ್ಲ, ಅದು ಸುಳ್ಳು. ಇದು ಜ್ಯೋತಿಷ್ಯ ಶಾಸ್ತ್ರದ ಉಪಯೋಗ. ಇನ್ನೇನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪಯೋಗ ಮಾಡಬಹುದು? ಇನ್ನೇನ್ ಮಾಡಬಹುದು? ಕೆಲವು ಸಾರ್ತಿ ಏನಾಗತ್ತೆ, ಮನುಷ್ಯನಿಗೆ ಆಸೆಗಳು ತುಂಬಿಕೊಂಡು ಏನಾಗ್ಬಿಡುತ್ತೆ, ಬೇರೆಯೊಬ್ಬರನ್ನ ನೋಡಿ 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 ನಾವು ಬೇರೆ ತರ ಅವಲಂಬಿತವಾಗ್ತಾ ಇರ್ತೀವಿ. ಈಗ ಪಕ್ಕದಲ್ಲಿ ಯಾರೋ ಒಬ್ರು ಮನೆ ಕಟ್ತಾ ಇರ್ತಾರೆ, ನಾನು ಮನೆ ಕಟ್ಟಬೇಕು ಅಂತೀವಿ. ನಮ್ಮ ಸ್ನೇಹಿತರು ಮಕ್ಕಳು ಯಾರೋ ಓದ್ತಾ ಇದ್ದಾರೆ, ಅವ್ನು ಹೇಳ್ತಾನೆ ಬಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ, ನನ್ನ ಮಗನನ್ನ ಈ ಕಾನ್ವೆಂಟಲ್ಲಿ ಹಾಕಿದ್ದೀನಿ, ನನ್ನ ಮಗನನ್ನ ಇಂಜಿನಿಯರ್ ಮಾಡ್ತಾ ಇದ್ದೀನಿ, ನನ್ನ ಮಗ ಡಾಕ್ಟರ್ ಮಾಡ್ತಾ ಇದ್ದೀನಿ, ನನ್ನ ಮಗ ಕಲೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಮ್ಮಲ್ಲಿ ಒಂಥರ ಆಸೆಗಳು ಉತ್ಪತ್ತಿ ಆಗತ್ತೆ. ನನ್ನ ಮಗನೂ ಮಾಡಬೇಕು, ನಾನು ಮಾಡಬೇಕು ಅಂತ ಸಮಯದಲ್ಲಿ ನೀವು ಜ್ಯೋತಿಷಿಯನ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಅದರಿಂದ ಉಪಯೋಗ ಏನಪ್ಪ? ಅದು ಅವರಿಗೆ ನಾವು ಜ್ಯೋತಿಷ್ಯವನ್ನ ನೋಡಿ, ನೋಡಪ್ಪ ನಿನಗೆ ಕಲೆಕ್ಟರ್ ಆಗೋ ಆಸೆ ಇರ್ಬೋದು, ಅವನಿಗೆ ಬೇರೆ ಏನೋ ತೋರಿಸ್ತಾ ಇದೆ, ಅಲ್ಲಿ ಅವನು ಇಂಜಿನಿಯರ್ ಆಗ್ಬೇಕು ಅಂತ ಅವನ ಜಾತಕದಲ್ಲಿದೆ. ಸೊ ನೀನು ಆ ಕಲೆಕ್ಟರ್ ಆಸೆನೆಲ್ಲ ಬಿಟ್ಟುಬಿಟ್ಟು, ಹಿಂಸೆ ಮಾಡೋದನ್ನೇ ಬಿಟ್ಟುಬಿಟ್ಟು ಇಂಜಿನಿಯರಿಂಗ್ ಓದಿಸು ಅಂತ ಗೈಡ್ಲೈನ್ಸ್ ಕೊಡಬಹುದು. ಅದಕ್ಕೆ ನಮಗೆ ಜ್ಯೋತಿಷ್ಯ ತುಂಬಾ ತುಂಬಾ ಸಹಾಯ ಮಾಡುತ್ತೆ. ಅರ್ಥವಾಯ್ತಾ? ಫಸ್ಟ್ ಹೇಳಿದ ನಾನು ಜ್ಯೋತಿಷ್ಯ ಯಾವುದನ್ನು ಬದಲಾವಣೆ ಮಾಡಲ್ಲ ಅಂತ ಹೇಳಿದೆ. ಅದರಿಂದ ಉಪಯೋಗ ಏನಿವಾಗ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಆಸೆಯಿಂದ ಇನ್ನೊಬ್ಬರ ಪ್ರೇರಣೆಯಿಂದ ಮಾಡುವಂತ ಕೆಲಸಗಳಿಗೆ ಹಣ ಖರ್ಚು ಮಾಡಿ, ಸಮಯ ಖರ್ಚು ಮಾಡಿ, ನೊಂದು ನೂಡಲ್ಸ್ ಸಾಯಕ್ಕಿನ ಬದಲಾಗಿ ಯಾವುದೇ ಕೆಲಸಗಳನ್ನ ಮಾಡೋದಕ್ಕಿಂತ ಮುಂಚೆ ತನ್ನ ಜಾತಕವನ್ನ ತಗೊಂಡೋಗಿ ಕೂತ್ಕೊಂಡು, ಈ ವರ್ಷ ಹೇಗಿದೆ, ನಾನು ಇವಾಗ ಇನ್ವೆಸ್ಟ್ ಮಾಡ್ಬೋದಾ, ಈ ಕೆಲಸ ಮಾಡ್ಬೋದಾ, ಇವಾಗ ಮದುವೆ ಮಾಡ್ಬೋದಾ, ಈ ವಿದ್ಯಾಭ್ಯಾಸ ಮಾಡಬಹುದಾ ಅಂತ ಕೇಳಿದಾಗ ಅದು ನಿಮಗೆ ಒಳ್ಳೆ ಗೈಡ್ಲೈನ್ಸ್ ಅನ್ನ ಕೊಡುತ್ತೆ. ಅದ್ರ ಪ್ರಕಾರವಾಗಿ ನಡೆದಾಗ ನಿಮಗೆ ಅದು ಸ್ವಲ್ಪ ನಿಮ್ಮನ್ನ ಕೂಡಿಸುತ್ತೆ. ಇಲ್ಲೂ ಏನಾಗತ್ತೆ, ವಾದ ವಿದಂಡ ವಾದಕ್ಕೆ ಬಂದಾಗ ಕೆಲವರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಅವರು ಹಣೆ ಬರದಲ್ಲಿ ಬರ್ದಿರ್ತಕ್ಕಂಥದ್ದು ಅನುಭವಿಸಬೇಕು ಅಂತ ಬಂದಿದ್ದಾರೆ, ಅವನಿಗೆ ಆಸೆ ಬಂದಿದೆ, ಅವನು ಕಲೆಕ್ಟರ್ ಓದಬೇಕು ಅಂತನೋ ಅಥವಾ ಏನೋ ಕೆಲಸ ಮಾಡಬೇಕು ಅಂತೇಳಿ ನೀವು ಅದನ್ನ ತಡೆದಾಗ ಅದು ಶಾಪ ಅಲ್ವಾ? ಅವನಿಗೆ ಲಾಸ್ ಆಗ್ಬೇಕು ಅಂತಿದ್ದು ಅವನ ಹಣೆ ಬರಲಿ ಇದೆ, ನೀವು ಅದನ್ನ ತಡೆದು ಬಿಟ್ಟು ಇವಾಗ ಇನ್ವೆಸ್ಟ್ ಮಾಡಬೇಡ, ನೀನು ಆ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳ್ಬೇಕಾದ್ರೆ
ಅದು ನಿಮಗೆ ಶಾಪ ಅಲ್ವಾ ಅನ್ನೋ ವಿದಂಡವಾದನೂ ಇರುತ್ತೆ. ವಿದಂಡವಾದನೂ ಇರುತ್ತೆ. ಆದ್ರೆ ಅವನು ಯಾಕೆ ನಿಮ್ಮ ಹತ್ರ ಕೇಳಕ್ ಬಂದ? ಅವನು ನಿಮ್ಮ ಹತ್ರ ಯಾಕೆ ಕೇಳಕ್ ಬಂದ ಅಂದ್ರೆ, ಎಲ್ರು ಕೇಳಕ್ ಬಂದ್ರ? ವಿದಂಡವಾದನ ಮಾಡೋಣ ಕೇಳಕ್ ಬಂದಿರಲ್ಲ. ಅವನು ಹೋಗಿ ಪಟ್ಟು ನೊಂದು ನೂಡ್ಸಾಗಿರ್ತಾನೆ. ಅವನಿಗೆ ಅದೊಂದು ಚಿಂತೆ, ಅವನು ನಮ್ಮ ಮೇಲೆ ಅಪವಾದವನ್ನ ಮಾಡ್ತಾನೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಅವನು ಯಾಕೆ ನಿಮ್ಮ ಹತ್ರ ಬಂದು ಕೇಳ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಯಾವುದೋ ಒಂದು ಪೂರ್ವ ಪುಣ್ಯದ ಫಲ, ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಬೆಂಬಲ ಇರುತ್ತೆ. ಅವಾಗ ಅದೇನ್ ಮಾಡುತ್ತೆ, ನಿಮ್ಮನ್ನ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನ ಒಳಗಡೆ ಸೆನ್ಸ್, 6th ಸೆನ್ಸ್ 7th ಸೆನ್ಸ್ ಅಂತ ಹೇಳ್ತೀವಲ್ವಾ, 7th ಸೆನ್ಸ್ ನಿಮ್ಗೆ ಏನ್ ಮಾಡುತ್ತೆ, ಒಂದು ಎಚ್ಚರಿಕೆಯನ್ನ ಕೊಡುತ್ತೆ. ಫಸ್ಟು ಎಲ್ರಿಗೂ ಕೊಡುತ್ತೆ, ಎಲ್ರಿಗೂ ಕೊಡುತ್ತೆ. ಕಳ್ತನ ಮಾಡೋನ್ಗೂ ಕೊಡುತ್ತೆ, ಒಳ್ಳೇದ್ ಮಾಡೋನ್ಗೂ ಕೊಡುತ್ತೆ, ಕೆಟ್ಟೋನ್ ಮಾಡೋನ್ಗೂ ಕೊಡುತ್ತೆ, ನೀನ್ ಮಾಡ್ತಿರೋದು ಕೆಟ್ಟದು ಅಂತ. ನಾವು ಅದನ್ನ ಮೀರಿ ಮಾಡ್ತಾ ಮಾಡ್ತಾ ಹೋಗ್ತಾ ಅಹಂಕಾರದ ಬೆರಿತೀವಿ. ದೈವವನ್ನ ಪಾಲನೆ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ, ಇರೋಪ್ಪ ಹೋಗಿ ಕೇಳ್ಕೊಂಬಂದ್ಬಿಡೋಣ, ಏನು 100 ರೂಪಾಯಿ ತಾನೆ, 1000 ರೂಪಾಯಿ ತಾನೆ ಅಂತ ಬರ್ತಾರೆ. ಆವಾಗ ಅವ್ರಿಗೆ ಏನಾಗತ್ತೆ, ಅದು ದಾರಿ ಮಾರ್ಗವಾಗತ್ತೆ. ಓಕೆ, ಸೊ ಅದು ಬೇರೆ ರೂಟ್ ಹೋಗ್ಬಿಡುತ್ತೆ. ಅದು ಯಾಕೆ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಹೇಳಿ ಅದೊಂದು ಸಪರೇಟ್ ರೂಟ್. ಅದು ದೇಶ, ಇದು ಏನದು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು, ಆಚರಣೆಗಳು, ವಿಚಾರಣೆಗಳು, ಆ ಒಂದು ವಿಚಾರದಲ್ಲಿ ಬಂದಾಗ ಅವರಿಗೆ ಅದು ಸಿಗ್ತಾ ಬರುತ್ತೆ ಅಂತ. ಈಗ ನಾವು ಜ್ಯೋತಿಷದಲ್ಲಿ ಏನೇನು ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದನ್ನ ಮಾತಾಡ್ತಿದೀವಿ. ಸೊ ಆ ಬೆನಿಫಿಟ್ಗಳು ನಮಗೆ ಸಿಗುತ್ತಾ ಇಲ್ವಾ, ಯಾವ ತರ ಸಿಗುತ್ತೆ ಅಂತ ನಾವು ಹೇಳ್ತಾ ಇರೋದು. ನೀವು ಒಳಗಡೆ ಬಂದ್ಬೇಕು, ಅವಾಗ ನಿಮಗೆ ಅದೊಂದು ನಂಬಿಕೆ ಬರಬೇಕು. ಜ್ಯೋತಿಷ್ಯ ಶಾಸ್ತ್ರ ಹೇಳೋದು ಮಾತ್ರವಲ್ಲ, ನೀವು ಪಕ್ಕ 100% ನಂಬಬೇಕು. ನಂಬಿಕೆ ಬರೋ ತರ ನೀವು ಮಾತಾಡಬೇಕು. ನಿಮ್ಮ ಹತ್ರ ಯಾರು ಪ್ರಶ್ನೆ ಕೇಳಕ್ ಬಂದ್ರೆ ಅವ್ರಿಗೆ ನೀವು ಉತ್ತರವನ್ನು ಕೊಡಬೇಕು. ನೋಡಪ್ಪ, ಇದು ಹೀಗಲ್ಲ, ಹೀಗೆ, ಇದು ಡೈರೆಕ್ಷನ್ನು, ಇದು ಗೈಡ್ಲೈನ್ಸ್ ಕೊಡ್ತಕ್ಕಂಥದ್ದು. ಇನ್ನೇನು ನಿನ್ನ ತಗೊಂಡ ಕಪ್ಪಿಗೆ ನಾನು ಬೆಳಗ್ ಮಾಡಕ್ ಆಗಲ್ಲ, ಅಥವಾ ಇದಾ ಕಣ್ಣಿಲ್ದೆ ಕಣ್ ಬರಸಕ್ಕಲ್ಲ, ಆಗಲ್ಲ. ಇದು ಜ್ಯೋತಿಷ ಅಂತಕ್ಕಂಥದ್ದು ಒಂದು ಸರ್ಟನ್ ಬೌಂಡ್ರಿ ಲಿಮಿಟ್ ಇದೆ. ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು. ಕೇಳಕ್ಕಿಷ್ಟಾದ್ರೆ ಕೇಳು, ಬಿಟ್ಟಾದ್ರೆ ಬಿಡು. ಕೇಳೋರು ಯಾರು ಬರ್ತಾರೆ, ಆಧ್ಯಾತ್ಮಿಕ ಚಿಂತಕರು, ಸಾಧು ಸತ್ಪುರುಷರ ಸೇವೆ ಮಾಡ್ತಕ್ಕಂಥವರು, ಸಜ್ಜನರ ಸಂಘ ಮಾಡಿರ್ತಕ್ಕಂಥವರು, ದೇವರ ಆಶೀರ್ವಾದ ಪಡೆದಿರ್ತಕ್ಕಂಥವ್ರು ಮಾತ್ರ ಬರ್ತಾರೆ. ಸೊ ಇದೆಲ್ಲ ವಿದಂಡವಾದವನ್ನು ಮಾಡ್ತಕ್ಕಂಥವರಿಗೆ ನಾವು ಕೊಡುವಂತ ಉತ್ತರಗಳು. ಓಕೆ, ಸೊ ಆಮೇಲೆ ಏನಾಗುತ್ತೆ, ಇಲ್ಲಿ ಇನ್ನೊಂದು ಪ್ರಶ್ನೆ. ವಿದಂಡವಾದ ಮಾಡೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರಶ್ನೆಯನ್ನ ಹಾಕ್ತಾರೆ ನಿಮ್ ಮುಂದೆ. ಏನಪ್ಪಾ ಅಂದ್ರೆ, ಜ್ಯೋತಿಷ್ಯ ನೀವು ಹೇಳ್ತೀರಾ ಸರ್, ಮೊನ್ನೆ ಎಲ್ಲೋ ಒಂದು ಆರ್ಟಿಕಲ್ಸ್ ಓದ್ದೆ ನಾನು. ಈ ನಮ್ಮ ಬ್ರಹ್ಮಾಂಡ ಗುರುಜಿ, ಆಮೇಲೆ ಎಲ್ಲ ಒಂದು 6 ಜನದ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಒಂದು ಪುಟ ಪೇಜ್ ಬರ್ದವ್ರೆ ವಾಟ್ಸಪ್, ಇದು ಯೂಟ್ಯೂಬ್ ಅಲ್ಲಿ. ಇವರು ಹೇಳ್ತಿದಾರಲ್ಲ, ಇದೆಲ್ಲ ಬದಲಾವಣೆ ಆಗತ್ತಾ, ಇದೆಲ್ಲ ಮಾಡಕ್ಕಾಗತ್ತಾ, ಇದು ಯಾಕೆ ಬರೀತಿದ್ದಾರೆ, ಇದು ಹಾಗೆ ಹೀಗೆ ಅಂತೇಳಿ. ವಿದಂಡವಾದ ಮಾಡೋರಿಗೆ ನೀವೇನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಅವ್ರು ಕೇಳೋ ಪ್ರಶ್ನೆಗಳಿಗೆ, ಒಂದು ಹಾಸ್ಪಿಟ್ಲಲ್ಲಿ ಅವ್ರು ಹೇಳ್ತಾರೆ, ಒಂದು ಹಾಸ್ಪಿಟ್ಲಲ್ಲಿ 10 ಜನ ಮಕ್ಕಳು ಒಂದೇ ಟೈಮ್ನಲ್ಲಿ ಹುಟ್ಟುತ್ತೆ. 10 ಜನ ಮಕ್ಕಳಿಗೂ ಒಂದೇ ರಾಶಿ, ಒಂದೇ ನಕ್ಷತ್ರ, ಒಂದೇ ಲಗ್ನ, ಎಲ್ಲಾ ಗ್ರಹಗಳು ಹಾಗೇ ಇರುತ್ತೆ. ಹಾಗಾದ್ರೆ ಎಲ್ರೂ ಒಂದೇ ತರ ಇರ್ತಾರಾ? ಒಂದೇ ತರ ಇರೋದಕ್ಕೆ ಸಾಧ್ಯನಾ? ಇರಲ್ಲ. ಯಾಕಿರಲ್ಲ ಹಾಗಾದ್ರೆ? ಯಾಕಿರಲ್ಲ ಹಾಗಾದ್ರೆ? ಯಾರು ಹೇಳ್ತೀರೋ ಉತ್ತರ? ಈಗ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ನಿಮ್ಮನ್ನ, ಜ್ಯೋತಿಷ ನೋಡ್ತೀರಿ ಅನ್ಬೇಕಾದ್ರೆ ನಿಮ್ಮನ್ನ ಕುಗ್ಗಿಸೋದಕ್ಕೆ, ತಗ್ಗಿಸೋದಕ್ಕೆ, ನಿಮ್ಮನ್ನ ಮೈಂಡ್ ಚೇಂಜ್ ಮಾಡೋದಕ್ಕೆ ಈ ತರ ಪ್ರಶ್ನೆಗಳೆಲ್ಲ ಕೇಳ್ಬೋದು. ಏನ್ ಹೇಳ್ತೀರಾ ಅವಾಗ ನೀವು? ಹೌದು ಅಂತೀರಾ, ಇಲ್ಲ ಅಂತೀರಾ? ಅದಕ್ಕೆ ಉತ್ತರ ಏನ್ ಕೊಡ್ತೀರಾ? ಶ್ರೀನಾಥ್, ಏನ್ ಕೊಡ್ತೀರಾ ಉತ್ತರ? ವೀಣಾ, ಏನ್ ಕೊಡ್ತೀರಾ ಉತ್ತರ? ಎಲ್ರು ಒಂದೇ ತರ ಇರಕ್ ಆಗಲ್ಲ, ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವರ ಹಿಂದಿನ ಜನ್ಮದ ಕರ್ಮ ಕೂಡ ಅದಕ್ಕೆ ಕಾರಣ ಆಗುತ್ತೆ. ಹುಟ್ಟಬೇಕಾದ್ರೆ ಹಿಂದಿನ ಜನ್ಮ ಕರ್ಮ ತಾನೇ ಹೊತ್ಕೊಂಡ್ ಬಂದಿರ್ತೀವಿ. ಅವಾಗ ಎಲ್ರು ಒಂದೇ ಟೈಮ್ ತಾನೇ ಹುಡ್ತಾ ಇದೀವಿ. ಅವ್ರವ್ರು ಹಿಂದಿನ ಜನ್ಮದಲ್ಲಿ ಏನೇನ್ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ ಗುರುಗಳೇ. ಅದಕ್ಕೆ ಚೇಂಜ್ ಆಗಿರುತ್ತೆ. ಅವ್ರು ಪುಣ್ಯ ಮಾಡಿದ್ರೆ ಈ ಜನ್ಮದಲ್ಲಿ ಅವ್ರು ಪುಣ್ಯ ಫಲನ ಹೊತ್ಕೊಂಡ್ ಬಂದಿರ್ತಾರೆ. ಅವರು ಪಾಪ ಮಾಡಿದ್ರೆ ಅದು ಕರ್ಮನ, ಅದ್ರ ಪರವಾಗಿ ಫಲನ ಹೊತ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ಎಲ್ಲಾರು ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ. ಹೇಳಿ ಶ್ರೀನಾಥ್, ಪ್ರಶ್ನೆನೇ ಅರ್ಥ ಆಗಿಲ್ವಾ? ಉದಯ ಅವರು, ಉದಯ, ಗೋಪಾಲ್,
ಏನ್ ಹೇಳ್ತೀರಾ ಉತ್ತರ ಇಂಥ ವಿದಂಡವಾದ ಬಂದಾಗ? ಸುಮ್ಮನೆ ಜಾರ್ಕೊಂಡ್ಬಿಡ್ತೀರಾ ಅಥವಾ ಉತ್ತರ ಕೊಡ್ತೀರಾ? ಬೇಕಾದಷ್ಟು ಕಡೆ ಈ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ದೇವೇಗೌಡರು ಫ್ರೆಂಡುನು ಒಂದೇ ಹಾಸ್ಪಿಟ್ಲಲ್ಲಿ ಒಂದೇ ಟೈಮ್ನಲ್ಲಿ ಒಂದೇ ದಿನದಲ್ಲಿ ಒಂದೇ ಸೆಕೆಂಡಲ್ಲಿ ಹುಟ್ಟಿದವರು. ಅವರ ಹೆಸರು ದೇವೇಗೌಡ್ರೆ, ಇವರ ಹೆಸರು ದೇವೇಗೌಡ್ರೆ. ಅವರು ಪ್ರೈಮ್ ಮಿನಿಸ್ಟರ್ ಆದ್ರು, ಇವ್ರು ಯಾಕೆ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಅನ್ನೋ ಪ್ರಶ್ನೆ ಪೇಪರಲ್ಲಿ ತುಂಬಾ ಹರಿದಾಡ್ತಾ ಇತ್ತು. ಯಶೋಧ, ಏನು ಉತ್ತರ ಕೊಡ್ತೀರಾ ನೀವು? ಬಾಯಿ ತೆಗೆದು ಮಾತಾಡೋದನ್ನ ಕಲೀರಿ. ಕೃಷ್ಣ, ಗುರುಗಳೇ, ನಮಗೂ ಅಷ್ಟು ಗೊತ್ತಾಗ್ತಲ್ಲ ಗುರುಗಳೇ. ಸರ್ ಅವ್ರು ಬೆಳೆಯೋ ವಾತಾವರಣ, ಆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಮೇಲೂ ಡಿಪೆಂಡ್ ಆಗುತ್ತೆ ಸರ್. ಸೊ ವೀಣಾ ಮಾತ್ರ, ವೀಣಾ ಮತ್ತೆ ವಿ ಆರ್ ಯಾರದ್ದು ಹೆಸರೇನು? ವಿ ಆರ್ ಯಾರು? ವೆಂಕಟೇಶ್ ರೆಡ್ಡಿ ಸರ್. ಓ, ವೆಂಕಟೇಶ್ ರೆಡ್ಡಿನಾ? ಓಕೆ. ಹೌದು ಸರ್. ಸೊ ವೆಂಕಟೇಶ್ ರೆಡ್ಡಿ, ವೀಣಾ ಇಬ್ರು ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಮತ್ತೆ ಧರ್ಮಕ್ಕೆ ಬರಬೇಕು, ವೇದಕ್ಕೆ ಬರಬೇಕು, ಯೋಗಕ್ಕೆ ಬರಬೇಕು. ಹುಟ್ಟೋದು ಏನ್ ಹೇಳಿದ್ವಿ ನಾವು? ಆಕಾಶಾತ್ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಪೃಥ್ವಿ, ಅದು ಪೃಥ್ವಿ, ಪೃಥ್ವಿಯಿಂದ ಜಲ, ಅನ್ನ, ಅನ್ನದಿಂದ ರಸ, ರಸದಂತೆ ಮನ, ಮತ್ತೆ ಅದೇನಾಗುತ್ತೆ ಒಂದು ವೀರ್ಯವಾಗಿ ಮತ್ತೆ ಪುನರಪಿ ಮರಣ ಪುನರಪಿ ಜನನ ಸೈಕಲ್ ಆಗ್ತಾ ಇರುತ್ತೆ. ಅದಕ್ಕೇನ್ ಹೇಳ್ತೀವಿ? ದೇಶ, ಕಾಲ, ವರ್ತಮಾನ. ಒಂದೊಂದು ದೇಶಕ್ಕೆ, ಒಂದೊಂದು ಪ್ರದೇಶಕ್ಕೆ ಒಂದೊಂದು ತರವಾದಂತ ಗುಣಗಳಿದಾವೆ. ಫಸ್ಟ್ ಆಫ್ ಆಲ್ ಕರ್ನಾಟಕ ಅಂತ ತಗೊಂಡ್ರೆ ಒಂದೇ ತರ ಕ್ವಾಲಿಟಿ ಇದೆಯಾ? ಮಂಡ್ಯದಲ್ಲಿರೋ ಕ್ಲೈಮೇಟು, ಮಂಡ್ಯದಲ್ಲಿರೋ ಗುಣ ಕರಾವಳಿ ಪ್ರದೇಶದಲ್ಲಿ ಇದೆಯಾ? ಅಲ್ಲಿಯ ಗುಣ, ಅಲ್ಲಿಯ ಗುಣಾತಿಶಯಗಳು, ಅಲ್ಲಿಯ ಕ್ಲೈಮೇಟು ಬೇರೆ. ದೇಶ, ಕಾಲ, ವರ್ತಮಾನ. ಕಾಲ ಅಂತಕ್ಕಂಥದ್ದೇನು? ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿರ್ತಕ್ಕಂಥದ್ದು ಬೇರೆ ಇರುತ್ತೆ, ಬೇರೆ ದೇಶದಲ್ಲಿ ಮಂಡ್ಯದಲ್ಲಿ ಹುಟ್ಟತಕ್ಕಂಥ ಕಾಲ ಬೇರೆ ಇರುತ್ತೆ. ವರ್ತಮಾನ, ಭವಿಷ್ಯ ಏನಾಗತ್ತೆ ಅಂತ ಹೇಳಿದ್ರೆ, ಆವಾಗಲೇ ವೀಣಾ ಮತ್ತೆ ವೆಂಕಟೇಶ್ ರೆಡ್ಡಿ ಹೇಳಿದಾಗೆ, ಮೊದಲನೇದಾಗಿ ಅವರವರು ಮಾಡಿರುವಂತ ಪಾಪ ಪುಣ್ಯಗಳು ಒಳಗಡೆ ಬರುತ್ತೆ. ಆದ್ರೆ ಜ್ಯೋತಿಷ ರೀಡ್ ಮಾಡಬೇಕಾದ್ರೆ ನಿಮಗೆ ಪಂಚಮ ಭಾವ, ಪುಣ್ಯ ಭಾವ ಅಂತ ಕರಿತೀವಿ. ಸೊ ಎಲ್ರಿಗೂ ಒಂದೇ ತರ ಇರುತ್ತೆ. ವೀಣಾ, ಪುಣ್ಯ, ಅವ್ರ ಕರ್ಮ ಅಂತ ಹೇಳಿದ್ರಿ. ಅವ್ರ ಕರ್ಮ ಅಂತಕ್ಕಂಥದ್ದು ನಾವು ಅದು ಕರ್ಮ ಅನ್ನೋದು ಎಲ್ರಿಗೂ ಗೊತ್ತು ಕಣ್ರಿ. ಜ್ಯೋತಿಷದಲ್ಲಿ ಹೆಂಗ್ ಹೇಳ್ತೀರಾ? ಜ್ಯೋತಿಷದಲ್ಲಿ ನಿಮಗೆ, ಜ್ಯೋತಿಷದಲ್ಲಿ 5ನೇ ಭಾವ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಅಲ್ಲಿ ಹುಟ್ಟಿರ್ತಕ್ಕಂಥ 10 ಮಕ್ಕಳುಗಳು ಅದೇ ಪೂರ್ವ ಪುಣ್ಯ ಸ್ಥಾನವೇ ಆಗಿರುತ್ತೆ, ಅದೇ ಗ್ರಹಗಳಿರುತ್ತೆ. ಅವಾಗ ಪೂರ್ವ ಪುಣ್ಯ ಅಂತಕ್ಕಂಥದ್ದು ಒಂದೇ ತರ ಇರ್ಬೇಕಲ್ವಾ? ತಂದೆ ತಾಯಿಯ ಕರ್ಮಗಳು ಅಪ್ಲೈ ಆಗುತ್ತಲ್ಲ? ಅದೇ ಹೇಳಿದ್ದು. ಪೂರ್ವ ಪುಣ್ಯ ಇವರು ತಗೊಂಡಿದ್ರು ಸಹ ಯಾರಿಂದ ಬಂದಿದ್ದಿವ್ರು? ತಂದೆ ತಾಯಿಗಳಿಂದ. ಸೊ ಅವರ ಕರ್ಮನು ಇವ್ರಿಗೆ ಸೇರ್ಕೊಳತ್ತಲ್ವಾ? ಅವ್ರ ತಂದೆ ತಾಯಿಗಳು ಎಲ್ರು ಒಂದೇ ಜಾಗದಲ್ಲಿ ಹುಟ್ಟಿರಲ್ವಾ? ಅವ್ರ ತಂದೆ ತಾಯಿಗಳು, ತಂದೆ ಎಲ್ಲೋ ಇರ್ತಾನೆ, ತಾಯಿ ಎಲ್ಲೋ ಹುಟ್ಟಿರ್ತಾಳೆ. ಅವ್ದ್ಯಾವ ಊರು, ಇದ್ಯಾವ್ದೋ ಊರು ಒಟ್ಟಿಗೆ ಬಂದು ಸೇರ್ಕೊಂಡಿರ್ತದೆ. ಅದು ಎಲ್ಲೋ ಬಂದು ಹುಟ್ಟು ಬೆಳೆದು ತಿಂದು ಉಂಡು ಅದು ಒಂದು ಮಗು ಹುಟ್ಟಿರುತ್ತೆ. ಆಗ ಅದರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಕೇಳಿದ ಪಾಯಿಂಟು ಕರೆಕ್ಟೇ. ಅದಕ್ಕೆ ನಾವ್ ಹೇಳ್ತಾರ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಪೂರ್ವ ಪುಣ್ಯ ಕರೆಕ್ಟ್ ಆಗೇ ಇರುತ್ತೆ ಜಾತಕದಲ್ಲಿ. ಅದಕ್ಕೆ ತಂದೆ ತಾಯಿಗಳು ಮಾಡಿರುವಂತಹ ಪಾಪ ಪುಣ್ಯಗಳು ಮಕ್ಕಳಿಗೆ ಬಂದು ಸೇರುತ್ತೆ. ಒಂದು ತಂದೆ ತಾಯಿಗೆ ಅನುಭವಿಸಬೇಕು ಅಂತಿದ್ರೆ ಮಕ್ಕಳು ಕೆಟ್ಟದಾಗಿ ಹುಟ್ಟುತ್ತಾರೆ. ಮಕ್ಕಳು ತಪ್ಪಲ್ಲ ಅದು. ಆ ತಂದೆ ತಾಯಿ ಈ ಮಗನಿಂದ ಅನುಭವಿಸಬೇಕಾಗಿರುತ್ತೆ ಇವನ ಜಾತಕದಲ್ಲಿ. ಇವನ ಜಾತಕದಲ್ಲಿ ಎಲ್ಲಾ ಮಕ್ಕಳ ಜಾತಕದಲ್ಲಿ ಪುತ್ರ ಚೆನ್ನಾಗೇ ಇರುತ್ತೆ. ಬಟ್ ಇವರ ಮಗನಾಗಿ ಹುಟ್ಟಿದ್ದರಿಂದ ಇವನು ಬದಲಾವಣೆ ಆಗ್ತಾನೆ. ಅರ್ಥವಾಯ್ತಾ? ಈ ತಂದೆ ತಾಯಿಗಳು ಮಾಡಿರುವ ಜಾತಕ, ತಂದೆ ಪುಣ್ಯ, ಕರ್ಮ, ಪ್ರಾರಬ್ಧ, ಅದರಿಂದ ಅದೇನಾಗತ್ತೆ, ಚೇಂಜ್ ಆಗತ್ತೆ. ಅರ್ಥವಾಯ್ತಾ? ಅದು ಉತ್ತರ.
ತಂದೆ ತಾಯಿಗಳು ಮಾಡಿರುವಂತಹ ದಾನ ಧರ್ಮ ಪುಣ್ಯಗಳಿಂದ ಬದಲಾವಣೆಗಳಾಗತ್ತೆ. ಅದಕ್ಕೇನ್ ಸರ್ ಎಕ್ಸಾಂಪಲ್ಲು? ಯಾಕೆ ನಮ್ಮ ಹೊಟ್ಟೆನಲ್ಲಿ ಶಂಕರಾಚಾರ್ಯರು ಹುಟ್ಲಿಲ್ಲ? ಮಧ್ವಾಚಾರ್ಯರು ಯಾಕೆ ಹುಟ್ಲಿಲ್ಲ? ಮಹಾನ್ ವ್ಯಕ್ತಿಗಳು ಯಾಕೆ ಹುಟ್ಲಿಲ್ಲ? ಅದೇ ಕಾರಣ. ಏನಪ್ಪಾ ಅಂದ್ರೆ, ನಾವು ಮಾಡಿದ ಪಾಪ ಪುಣ್ಯಗಳನ್ನ ಅನುಭವಿಸೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಬೇಕಾದರೆ, ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಫಲಗಳನ್ನ ಅನುಭವಿಸೋದಕ್ಕೂ ಬಂದಿರ್ತಾರಲ್ವಾ? ಮಕ್ಕಳಿಂದ ತೊಂದರೆ, ಇನ್ನೂ ಸೋಜಿಗ ಏನಪ್ಪಾ ಅಂತ ಹೇಳಿದ್ರೆ ವಿಚಿತ್ರವಾಗಿರುವಂತಹ ವಿಶೇಷಗಳೆಲ್ಲ ಇರುತ್ತೆ. ಅವಳಿ ಜವಳಿ ಮಕ್ಕಳು, ಮೊನ್ನೆ ಒಂದು ಜಾತಕ ನೋಡಿದ್ವಿ ಭಾನುವಾರ, ಅವಳಿ ಜವಳಿ ಮಕ್ಕಳು. ಈಗ ಇದಕ್ಕೇನು ಹೇಳೋದು ಕರ್ಮ? ನಾವು 2 ನಿಮಿಷ 3 ನಿಮಿಷ ವ್ಯತ್ಯಾಸ, 27 ನಿಮಿಷ, ಒಂದು 24 ನಿಮಿಷ, ಅಂದ್ರೆ 3 ನಿಮಿಷ ವ್ಯತ್ಯಾಸ. 3 ನಿಮಿಷ ವ್ಯತ್ಯಾಸದಲ್ಲಿ 6 ವರ್ಷ ಆಗಿದೆ. ತಮ್ಮನಿಗೂ ಆ 3 ವರ್ಷ ವ್ಯತ್ಯಾಸ ಇರ್ತಕ್ಕಂಥ ಅಣ್ಣನಿಗೂ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ಆರೋಗ್ಯ ಡಿಫ್ರೆನ್ಸ್ ಇದೆ, ಮಾತು ಡಿಫ್ರೆನ್ಸ್ ಇದೆ, ಮುಖ ಡಿಫ್ರೆನ್ಸ್ ಇದೆ. ಇದನ್ನ ಏನ್ ಮಾಡೋದು ಇವಾಗ? ಇದೂ ಸಹ ತಂದೆ ತಾಯಿಯ ಪುಣ್ಯದ ಫಲಗಳು. ತಂದೆ ಏನಾಗತ್ತೆ, ದೊಡ್ಡ ಮಗನಿಗೆ ಪ್ರಾಬ್ಲಮ್ ಆಯ್ತು, ತಮ್ಮ ತಾಯಿ ಚಿಕ್ಕ ಮಗನಿಗೆ ತೋರಿಸ್ತು. ಸೊ ಹೀಗೆ ತುಂಬಾ ಒಳಗಡೆ ರಹಸ್ಯಗಳು ಇರುತ್ತೆ. ನಾವೇ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಅಂತ ಯಾರನ್ನ ಕೇಳಿದಾಗ ಅಥವಾ ನಮಗೆ ಕೆಲವು ಸಾತಿ ಉದ್ಭವ ಆಗ್ಬೇಕು. ಪ್ರಶ್ನೆಗಳು ಯಾವಾಗ್ಲೂ ನಮಗ ಉದ್ಭವ ಆಗಿ ನಾವೇ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು, ಉತ್ತರ ಕೊಡೋ ಥರ ಆಗಬೇಕು. ನಿಮಗೆಲ್ಲ ತಲೆಗಳು ಓಡಬೇಕು. ಆವಾಗಲೇ ಜ್ಯೋತಿಷ್ಯ ನಿಮಗೆ ಅರಿವು ಬರೋದು. ಇಲ್ಲದ ಮಗ್ಗಿ ಆಗ್ಬಿಡುತ್ತೆ. ಓಕೆ, ಸೊ ಅವಾಗ ನಾವು ಹೇಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇದಕ್ಕೆ ತಂದೆ ತಾಯಿಗಳು ಮಾಡಿರ್ತಕ್ಕಂಥದ್ದು. ಆವಾಗ ಅದನ್ನ ಯಾರೋ ಉತ್ತರ ಕೊಟ್ರು. ಏನೋ ದೇವೇಗೌಡರ ತಂದೆ PM ಆಗಿರ್ತಕ್ಕಂಥ ದೇವೇಗೌಡರ ತಂದೆ ತಾಯಿಗಳು ಬೇರೆ, ಅವರ ಸ್ನೇಹಿತರಾಗಿರ್ತಕ್ಕಂಥ ತಂದೆ ತಾಯಿಗಳು ಬೇರೆ, ದೇವೇಗೌಡರು ಬೇರೆ. ಅಲ್ಲಿ ಇವರ ತಂದೆ ತಾಯಿಗಳ ಇದರಲ್ಲಿ ಇವರ ಜಾತಕದ ಪ್ರಕಾರವಾಗಿ ಇವರು ಅಧಿಕಾರಿಯಾಗಬೇಕು, ಇವರ ವಂಶದಲ್ಲಿ ಉನ್ನತವನ್ನ ಪಡೆಯಬೇಕು ಅಂತಿತ್ತು. ಇವರು ಪ್ರೈಮ್ ಮಿನಿಸ್ಟರ್ ಆದ್ರು. ಅವರು ಸಹ ಏನಾದ್ರು ಅವರ ಜನಾಂಗದಲ್ಲಿ, ಅವರ ಪಂಗಡದಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಇದ್ರು. ಅವರು ಏನು ಸ್ಥಾನ ಕೆಟ್ಟೋಗ್ಲಿಲ್ಲ, ಆಯ್ತಾ? ಆ ಒಳಗಡೆ ಜಾತಕದೊಳಗಡೆ ಇದ್ದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಅವನ ಇದಕ್ಕೆ ಅದು ಉನ್ನತವಾಗಿ ಬಂತು. ಇವರು ತಂದೆ ತಾಯಿಗಳ ಒಂದು ಸ್ಟೇಟಸ್ಗೆ ಇದು ಆ ಲೆವೆಲ್ಗೆ ಬಂತು. 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಲಾಭ ಬರುತ್ತೆ. 1000 ರೂಪಾಯಿ ಹಾಕಿದ್ರೆ ಎಷ್ಟು ಬರುತ್ತೆ? 100 ರೂಪಾಯಿ ಬರುತ್ತೆ. 100 ರೂಪಾಯಿಗೆ 10 ರೂಪಾಯಿ ಬರುತ್ತೆ, 1000 ರೂಪಾಯಿಗೆ 100 ರೂಪಾಯಿ ಬರುತ್ತೆ. ಇದು ಕ್ಯಾಲ್ಕುಲೇಷನ್ ಅಲ್ವಾ? 100 ರೂಪಾಯಿ ಹಾಕ್ಬಿಟ್ಟು ನನಗೂ 1000 ರೂಪಾಯಿ ಬರಬೇಕು, ಅವನಿಗೂ 1000 ರೂಪಾಯಿ ಬಂದಿದೆ ಅಂದ್ರೆ ಇಲ್ಲ. ಇಲ್ಲಿ ನಿಮ್ಮ ತಂದೆ ತಾಯಿಗಳು ಹಾಕಿರೋ ಫಲ ಎಷ್ಟು? 100 ರೂಪಾಯಿ. ನಿನಗೂ ಲಾಭ ಬರುತ್ತೆ, ನಿನಗೂ ಲಾಭ ಬರಲಿಲ್ಲ ಅಂತಲ್ಲ, ನಿನಗೂ ಎಲ್ಲರಿಗಿಂತ ಒಂದು ಗ್ರೇಟ್ ಪೊಸಿಷನ್ ಬಂತು. ಎಲ್ಲಿಗೆ ಬಂತು? ಆ ಒಂದು ನಿನ್ನ ಜಾತಿ ಜನಾಂಗಕ್ಕೆ ನೀನು ಗಾಪ ನಮ್ಮ ದೇವೇಗೌಡರನ್ನ ಕೇಳೋಣ ಅಂತ ಕೇಳಿ, ದೇವೇಗೌಡರು ಹೇಳ್ದಂಗೆ ನಡಿಯೋಣ ಅಂತ ನಡ್ಕೊಂಡು, ದೇವೇಗೌಡರು ತೋರ್ಸಂಗೆ ನಡಿಯೋಣ ಅಂತ ಬಂದಿದ್ದಾರೆ. ಇದು ಮ್ಯಾಟ್ರ್. ಅರ್ಥವಾಯ್ತಾ ಎಲ್ರಿಗೂ? ಓಕೆ. ಸೊ ಇದುವರೆಗೂ ನಾವು ಜ್ಯೋತಿಷ್ಯದ ಒಳಗಡೆ ಏನೇನು ಅಂತ ನೋಡ್ತಾ ಬಂದ್ವಿ. ಈಗ ನಕ್ಷತ್ರದ ಕಾರಕತ್ವಗಳನ್ನ ಹೇಳಿ ಅಂತ ನಿನ್ನೆ ಹೇಳಿದ್ದೆ. ಹೇಳಿ, ಯಾರಾದ್ರೂ ನಕ್ಷತ್ರದ ಅಧಿದೇವತೆಗಳು ಯಾರ್ಯಾರು? ನೀವು ಹೇಳದಲ್ಲೇ ಇದ್ರೆ ನಾನು ಮುಂದೆ ಹೋಗಕ್ಕಾಗಲ್ಲ. ಒಬ್ಬೊಬ್ಬರ ಕೈನಲ್ಲೇ ಹೇಳ್ಸಿ ಕಷ್ಟಪಾಠ ಮಾಡ್ತಾ ಕುತ್ಕೊಳ್ಬೇಕಾಗತ್ತೆ. ಅಶ್ವಿನಿಗೆ ಬಂದ್ಬಿಟ್ಟು ಅಶ್ವಿನಿ ದೇವತೆ, ಭರಣಿ ಬಂದ್ಬಿಟ್ಟು ಯಮ, ಕೃತಿಕ ಬಂದ್ಬಿಟ್ಟು ಅಗ್ನಿ, ರೋಹಿಣಿ ಬಂದ್ಬಿಟ್ಟು ಬ್ರಹ್ಮ, ಮೃಗಶಿರ ಬಂದ್ಬಿಟ್ಟು ಚಂದ್ರ, ಆರಿದ್ರ ಬಂದ್ಬಿಟ್ಟು ರುದ್ರ, ಪುನರ್ವಸ ಬಂದ್ಬಿಟ್ಟು ಅದಿತಿ, ಪುಷ್ಯ ಬಂದ್ಬಿಟ್ಟು ಬ್ರಹ್ಮಸ್ಪತಿ, ಆಶ್ಲೇಷ ಬಂದ್ಬಿಟ್ಟು ಆದಿಶೇಷ, ಮಕ ಬಂದ್ಬಿಟ್ಟು ಪಿತೃದೇವ, ಉಪ ಬಂದ್ಬಿಟ್ಟು ಸೂರ್ಯ, ಉತ್ತರ ಬಂದ್ಬಿಟ್ಟು ಮನು, ಹಸ್ತ ಬಂದ್ಬಿಟ್ಟು ಸೂರ್ಯ, ಚಿತ್ತ ಬಂದ್ಬಿಟ್ಟು ವಿಶ್ವಕರ್ಮ, ಸ್ವಾತಿ ಬಂದ್ಬಿಟ್ಟು ವಾಯು, ವಿಶಾಖ ಬಂದ್ಬಿಟ್ಟು ಇಂದ್ರಾಗ್ನಿ, ಅನುರಾಧ ಬಂದ್ಬಿಟ್ಟು
ಸೂರ್ಯಲಕ್ಷ್ಮಿ, ಜ್ಯೇಷ್ಠ ಬಂದ್ಬಿಟ್ಟು ಇಂದ್ರ, ಮೂಲ ಬಂದ್ಬಿಟ್ಟು ರಾಕ್ಷ, ಪೂರ್ವಾಷಾಢ ಬಂದ್ಬಿಟ್ಟು ವರುಣ, ಉತ್ತರಾಷಾಢ ಬಂದ್ಬಿಟ್ಟು ಗಣಪತಿ, ಶ್ರವಣ ಬಂದ್ಬಿಟ್ಟು ವಿಷ್ಣುಘ್ನ, ಧನಿಷ್ಠ ಬಂದ್ಬಿಟ್ಟು ಅಷ್ಟವಸು, ಶತಭಿಷ ಬಂದ್ಬಿಟ್ಟು ವರುಣ, ಪೂರ್ವಭದ್ರ ಬಂದ್ಬಿಟ್ಟು ಕುಬೇರ, ಉತ್ತರ ಭದ್ರ ಬಂದ್ಬಿಟ್ಟು ಕಾಮಧೇನು, ರೇವತಿ ಬಂದ್ಬಿಟ್ಟು ಶನಿ ಗುರುಗಳೇ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ತಲೆಯಲ್ಲಿ ಕುತ್ಕೊಳ್ಬೇಕು. ಕುತ್ಕೊಂಡ್ರೇನೆ ಪಾಠ, ಇಲ್ಲ ಅಂದ್ರೆ ಸುಮ್ಮನೆ ವೇಸ್ಟು. ಕುತ್ಕೊಳ್ಬೇಕು ನಿಮಗೆ. ಅದರಿಂದ ಬೇರೆ ಎಲ್ಲ ತೆಗಿಬಹುದು ನೀವು. ಅರ್ಥವಾಯ್ತಾ? ನನಗೇನಿಲ್ಲ, ನಾನು ಕಲ್ತೆ ಕಲೀರಿ, ಬಿಟ್ರೆ ಬಿಡ್ರಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೋದು. ಏನ್ ಪ್ರಯೋಜನ ಬಂತು? ಓಕೆ, ಸೊ ನಾಳೆ ಪ್ರಾಣಿಗಳ ಬಗ್ಗೆ ಹೇಳ್ಬೇಕು. ಚೆನ್ನಾಗಿ ಹೇಳೋದನ್ನ ಕಲೀರಿ, ಪ್ರಾಣಿಗಳನ್ನ. ಓಕೆ, ಸೊ ಇಲ್ಲಿವರೆಗೆ ನಾವೇನ್ ಮಾಡಿದ್ದೀವಿ? ಬ್ರಹ್ಮನ ಸೃಷ್ಟಿಯ ಒಳಗಡೆ ನಾವು 2 ತರವಾದಂಥ ಸೃಷ್ಟಿಯನ್ನ ಮಾಡ್ದ ಅಂತ ಹೇಳಿದ್ವಿ. ಭೌತಿಕ ಅಭೌತಿಕ ಅಂತ ಸೃಷ್ಟಿಯನ್ನ ಮಾಡಿದ್ವಿ ಅಂತ ಹೇಳಿದ್ವಿ. ಈಗ ನಕ್ಷತ್ರ ಮಂಡಲ ಹೇಗೆ ಸೃಷ್ಟಿಯಾಯಿತು? ನಕ್ಷತ್ರ ಮಂಡಲ ಅಂತಕ್ಕಂಥದ್ದು ವ್ಯಾಸ 360 ಡಿಗ್ರಿ ಇರುತ್ತೆ. ಅದನ್ನ 27 ಡಿಗ್ರಿಗೆ 27 ನಕ್ಷತ್ರಗಳನ್ನ ಲೆಕ್ಕ ಮಾಡಿದ್ದಾರೆ ಅಂತ ಹೇಳಿದ್ವಿ. ಹಾಗಾದ್ರೆ ಈಗ ನಾನು ಯಾರು ಕೇಳ್ತೀನೋ ಅವ್ರು ಹೇಳಬೇಕು. ಓಕೆ, ಶ್ರೀನಾಥ್, ಕ್ಲೋಸ್ ಮಾಡಲ? ನಿಮ್ಮನ್ನ ಇರ್ತೀರಾ ಇಲ್ಲ ಏನಾರ ಹೋಗಿದ್ದೀರಾ? ಬ್ಲಾಕ್ ಮಾಡ್ತೀನಿ ನಿಮ್ಮನ್ನ. ಹಲೋ ಗುರುಗಳೇ. ಎಲ್ಲಿದ್ದೀರಾ? ಗುರುಗಳೇ ಇಲ್ಲೇ ಇದ್ದೆ. ಹಾ, ಇಲ್ಲೇ ಇದ್ದೆ ಗುರುಗಳೇ. ಎಷ್ಟು ನಕ್ಷತ್ರ ಇರೋದು? 27 ಗುರುಗಳೇ. ಎಷ್ಟು ಡಿಗ್ರಿಯಲ್ಲಿರೋದು? 30 ಡಿಗ್ರಿ. ಒಂದು ನಕ್ಷತ್ರದ ವ್ಯಾಪ್ತಿ ಎಷ್ಟು? 2.5. ಈ ತರ ಅರ್ಥ ಮಾಡ್ಕೊಂಡ್ರೆ ನಾವ್ ಹೆಂಗ್ ಪಾಠ ಮಾಡೋದು? 13 ಡಿಗ್ರಿ 20 ನಿಮಿಷ. 13 ಡಿಗ್ರಿ 20 ನಿಮಿಷ. ಈ ತರ ಅರ್ಥ ಮಾಡ್ಕೊಂಡ್ರೆ ನಾವ್ ಹೆಂಗ್ ಪಾಠ ಮಾಡೋದು ಅಂದೆ. ತಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕಿದಲ್ಲ ಅಂತ ಹೇಳಿದೆ ನಾನು. ಬೇರೆ ಎಲ್ಲ ಕುತ್ಕೊಳ್ತೋ ಇಲ್ವೋ ಗೊತ್ತಿಲ್ಲ, ಇದೆಲ್ಲ ತಲೆಯಲ್ಲಿ ಕುತ್ಕೊಳ್ಬೇಕು ಅಂತ ಹೇಳಿದೆ ನಾನು. ಒಟ್ಟು 27 ನಕ್ಷತ್ರಗಳು ಇದಾವೆ. ಅದು ಒಂದು ವ್ಯಾಸ ಅಂತಕ್ಕಂಥದ್ದು ಒಂದು ಸರ್ಕಲ್ ಅಂತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 360 ಡಿಗ್ರಿ. ಸೊ ಒಂದು ನಕ್ಷತ್ರ ಈಸ್ ಈಕ್ವಲ್ ಟು ಎಷ್ಟು? ಹಾಗಾದ್ರೆ ಅಂದ್ರೆ ಇದನ್ನ ಇಲ್ಲಿಂದ ಕ್ರಾಸ್ ಮಾಡಿದ್ರೆ ಎಷ್ಟಾಯ್ತು? 360 ಡಿಗ್ರಿ ಡಿವೈಡೆಡ್ ಬೈ 27. ಅವತ್ತೆಲ್ಲ ಮಾಡಿದ್ವಿ, ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದಾಗ 13.3333 ಅಂತ ಬಂತು. ಅವಾಗ ಯಾರ ಕೇಳಿದ್ರು ಈ 0.33ನ ಹೆಂಗ್ ಮಾಡಿದ್ರಿ ಅಂತ. ನಾನು ಹೇಳಿದೆ ಈ 0.33 ಅನ್ನ ತಗೊಂಡು ಮಲ್ಟಿಪ್ಲೈ ಬೈ 60 ಮಾಡಿ ಅಂತೇಳಿ. ಅವಾಗ ನಮಗೆ ಏನ್ ಬಂತು? 13 ಡಿಗ್ರಿ 20 ನಿಮಿಷ ಒಂದು ನಕ್ಷತ್ರದ ವ್ಯಾಪ್ತಿ. ಇದು ಯಾವಾಗ್ಲೂ ಮರೀಬಾರ್ದು. ಬೇಸಿಕ್ ಅರ್ಥವಾಯ್ತಾ? ಬೇಸಿಕ್ ಅನ್ನ ಮರ್ತು ಬಿಟ್ರೆ ಮತ್ತೆ ಏನ್ ಮಾಡೋದು ನಾವು? ಬೇಸಿಕ್ ಅನ್ನ ಮರ್ತು ಬಿಟ್ರೆ ಜಾತಕ ಹೇಳಕ್ ಆಗಲ್ಲ. ಸರಿ, ಸೊ ಇವಾಗ ನಕ್ಷತ್ರ ಮಂಡಲಗಳು ಫಾರ್ಮ್ ಆಯ್ತು. ನಕ್ಷತ್ರಗಳನ್ನ ನೋಡಿ ಕಾಲ್ಪನಿಕ ರೇಖೆಗಳನ್ನು ಎಳೆದಾಯ್ತು. ಅದರದೇ ಆದಂತ ಒಂದು ಇದನ್ನ ಕೊಡ್ತಾ ಬಂದ್ರು. ಅದಾದ್ಮೇಲೆ ಏನಾಯ್ತು? ನಕ್ಷತ್ರ ಮಂಡಲ ಸೂರ್ಯ ಒಳಗಡೆ ಇದ್ದಾನೆ ಅಂತ ಹೇಳಿದ್ವಿ. ಸೂರ್ಯ ಒಳಗಡೆ ಇದ್ದಾನೆ, ನಕ್ಷತ್ರ ಮಂಡಲ ಹೊರಗಡೆ ಇದೆ ಅಂತೇಳಿ ನಾವು ಡಯಾಗ್ರಾಮ್ ಅನ್ನ ತೋರಿಸಿದ್ವಿ. ಅದ್ರೇನು ನಿಮಗೆ ಅನುಮಾನ ಇಲ್ಲ. ಓಕೆ, ಆ ನಕ್ಷತ್ರ ಮಂಡಲ
ಮಧ್ಯದಲ್ಲಿರ್ತಕ್ಕಂಥ ಸೂರ್ಯ ಹೇಗಿದಾನಪ್ಪ ಅಂತ ಹೇಳಿದ್ರೆ ಸುಮಾರು 10,000 ಮಿಲಿಮೀಟರ್ 15,000 ಮಿಲಿಮೀಟರ್ ಒಳಗಡೆ ಟೆಂಪರೇಚರ್ ಇದೆ, ಹೊರಗಡೆ ಬಂದು 10,000 ಮಿಲಿಮೀಟರ್ ಇದೆ. ಅದು ರಭಸವಾಗಿ ಸುತ್ತುತ್ತಾ ಇರುತ್ತೆ, ಅಂತ ಸುತ್ತುತ್ತಾ ಇರುತ್ತೆ. ಆಕಾಶ ತತ್ವದಲ್ಲಿ ಏನೇನಿದೆ ಅಂತ ಹೇಳಿದ್ವಿ? ಸುತ್ತೊತ್ತಡುವಿಕೆ, ಒಂದು ಅಟ್ರಾಕ್ಷನ್, ಒಂದು ರಿಪಲ್ಸ್, ಒಂದು ಕಂಪ್ರೆಸ್ ಇರೋದ್ರಿಂದ ಅದು ಸುತ್ತೊತ್ತಡುವಿಕೆ ಆಗ್ತಾ ಇರುತ್ತೆ. ಅದೇನಾಯ್ತು, ಆ ಒಳಗಡೆ ಇರ್ತಕ್ಕಂಥ ಅನಿಲಗಳು ಹೈಡ್ರೋಜನ್ ಮತ್ತೆ ಹೀಲಿಯಂ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಮತ್ತೆ 74 ವಿಧವಾದಂತ ವಸ್ತುಗಳು ಅದರೊಳಗೆ ಅಡಕವಾಗಿದೆ. ಅದು ಸುತ್ತುತ್ತಾ ಉಷ್ಣಾಂಶಕ್ಕೆ ಏನಾಯ್ತದು ಸಿಡಿತಾ ಬಂತು. ಹೊರಗಡೆ ಧೂಳಿನ ಕಣಗಳು ಹೊರಗಡೆ ಬರ್ತಾ ಇರುತ್ತೆ. ಹೆಂಗ್ ಬರ್ತಾ ಇರುತ್ತೆ? ಫಾರ್ ಎಕ್ಸಾಂಪಲ್, ಇವಾಗ ನೀವು ಫ್ಯಾನ್ ಅನ್ನು ಹಾಕಿದಾಗ ಏನಾಗುತ್ತೆ, ಮನೆಯ ಒಳಗಡೆ ಇರ್ತಕ್ಕಂಥ ಧೂಳುಗಳು ಏನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಹೊರಗಡೆ ಎದ್ದೋಳುತ್ತೆ. ಕೆಲವು ಸಾರಿ ಹೊರಗಡೆ ಇರ್ತಕ್ಕಂಥ ಧೂಳುಗಳು ಮನೆ ಒಳಗಡೆ ಬರುತ್ತೆ, ಕಣ್ಣಿಗೆ ಕಾಣಲ್ಲ ಅದು. ಆ ತರ ಆ ಧೂಳುಗಳೇನಾಗತ್ತೆ ಹೊರಗಡೆ ಬರ್ತಾ 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 ಏನಾಯ್ತು, ಆ ಒಂದು ಸೂರ್ಯನ ಆಕರ್ಷಣೆ ಬಂದಿದ್ದು ಅದು ಸಹ ಸುತ್ತುತ್ತಾ 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 ತನ್ನಷ್ಟಕ್ಕೆ ತಾನು ಒಂದೊಂದು ಫಾರ್ಮೇಶನ್ ಆಗ್ತಾ ಬಂತು. ತನ್ನಷ್ಟಕ್ಕೆ ತಾನು ಒಂದೊಂದು ಫಾರ್ಮೇಶನ್ ಆಗ್ತಾ ಬಂತು. ಅದು ಸಹ ಒಂದು ಮುದ್ದೆ ತರ ಆಗೋಯ್ತು. ಇದರಲ್ಲಿರೋ ಸುತ್ತು ಇದರಲ್ಲೂ ಬಂತು, ಇದು ಸುತ್ತಕ್ಕೆ ಶುರುವಾಯಿತು, ಇದರಿಂದ ಬಂದಿದ್ದು ಇನ್ನೊಂದು ಸುತ್ತಕ್ಕೆ ಶುರುವಾಯಿತು. ಹೀಗೆ ಸುತ್ತುತ್ತಾ ಸುತ್ತುತ್ತಾ ಏನಾಯ್ತು, ಇದನ್ನ ಏನಂತ ಕರಿತೀವಿ? ಇದನ್ನ ಈ ಹೊರಗಡೆ ಬಂದಿದ್ದು ಗ್ರಹಗಳಾಯಿತು. ಅದನ್ನೇ ನಾವು ಗ್ರಹಗಳು ಅಂತ ಕರೆಯೋದು. ಗ್ರಹಣ ಶಕ್ತಿ ಇರ್ತಕ್ಕಂಥದ್ದು, ಗ್ರಹಿಸುವ ಶಕ್ತಿ ಇರ್ತಕ್ಕಂಥದ್ದು, ಸೆಲ್ಫ್ ಲ್ಯೂಮಿನೆಸ್ ಇಲ್ಲ ಅದು. ಗ್ರಹಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಈ ನಕ್ಷತ್ರದಿಂದ ತಗೊಂಡು ಅದನ್ನ ಹೊರಗಡೆ ಪ್ರತಿಬಿಂಬಿಸುವ ಶಕ್ತಿನೇ ಇರೋದು ಗ್ರಹಗಳಿಗೆ. ಅದಕ್ಕೆ ಅದನ್ನ ಗ್ರಹಗಳು ಅಂತ ಕರೆಯೋದು. ಗ್ರಹಗಳೇನ್ ಮಾಡುತ್ತೆ, ಈ ಒಂದು ಹಿಡಿತದಲ್ಲಿ ನಿಂತ್ಕೊಂಡು ಅದು ತನ್ನಷ್ಟಕ್ಕೆ ತಾನೇ ಸುತ್ತುತ್ತಾ ಒಂದು ಸೂರ್ಯನ ಸುತ್ತಲೂ ಅದು ಸುತ್ತುತ್ತಾ ಇರುತ್ತೆ. ಆಗ ಸೂರ್ಯನ ಕುಟುಂಬ ಪ್ರಾರಂಭವಾಯಿತು. 350 ವರ್ಷಗಳಲ್ಲಿ 450 ವರ್ಷಕ್ಕೆ 450 ಕೋಟಿ ವರ್ಷಕ್ಕೆ ಸೂರ್ಯ ಉಂಟಾದ. 450 ಕೋಟಿ ವರ್ಷ ಆದಮೇಲೆ ಒಂದೊಂದೇ ಉತ್ಪತ್ತಿ ಆಗ್ತಾ ಬಂತು. ಮೊದಲು ಬುಧ ಉತ್ಪತ್ತಿಯಾದ, ಆಮೇಲೆ ಶುಕ್ರ, ಆಮೇಲೆ ಭೂಮಿ. ಅವಾಗ ಭೂಮಿ ಯಾವಾಗ ಉತ್ಪತ್ತಿ ಆಯ್ತು ಅಂತ ಹೇಳ್ತಿದ್ದಾರೆ? 356 ಕೋಟಿ ವರ್ಷಗಳ ಹಿಂದೆ ಭೂಮಿ ಉತ್ಪತ್ತಿ ಆಯಿತು. ಸೊ ಹೀಗೆ ಉತ್ಪತ್ತಿಯಾಗಿದೆ ಏನಾಯ್ತು, ಈ ಸೂರ್ಯನ ಒಂದು ಪ್ಲಾನ್ ಅಲ್ಲಿ ಮಧ್ಯದ ರೇಖೆಯಲ್ಲಿ ಸಿಡಿದು ಹೋಗಿದ್ದು ಒಂದೊಂದು ರೂಪವಾಗಿ ಒಂದೊಂದು ಘನವಸ್ತುಗಳಾಗಿ ಒಳಗಡೆ ಇರ್ತಕ್ಕಂಥ ಪರ್ಟಿಕ್ಯುಲರ್ ಪಾಯಿಂಟ್ಸ್ಗಳು, ಮಾಲಿಕ್ಯುಲರ್ಸ್ ಅಂತ ಹೇಳ್ತೀವಲ್ವಾ, mg ಅಂದ್ರೆ ಮಾಸ್ ಅಂತಕ್ಕಂಥದ್ದೇನೋ ವೆಯ್ಟ್. ಆ ಒಂದು ಕಣಗಳು ಏನಾಗತ್ತೆ ವೆಯ್ಟ್ ಅಂತ ಕರಿತೀವಿ. ಆ ವೆಯ್ಟಿಗೆ ತಕ್ಕ ಹಾಗೆ ಅದು ಉಂಡೆಯಾಗಿ ನಿಂತ್ಕೊಳ್ತು. ವೆಯ್ಟಿಗೆ ತಕ್ಕ ಹಾಗೆ ಕೆಲವು ವೆಯ್ಟ್ ಕಮ್ಮಿ ಇರೋದೇನಾಯ್ತು, ಸೂರ್ಯನ ಹತ್ರ ಬಂತು. ವೆಯ್ಟ್ ಹತ್ರ ಇರೋದು ದೂರದಲ್ಲಿ ನಿಂತ್ಕೊಳ್ತು. ಯಾಕಂದ್ರೆ ಅದು ಎಳ್ಕೊಂಡ್ ಬಂದ್ಬಿಡ್ತು. ಹೋಗಿದ್ದನ್ನ ಸೂರ್ಯ ಏನ್ ಮಾಡ್ದ, ಎಳ್ಕೊಂಡ್ ಬಂದ ತಕ್ಷಣ ಒಳಗಡೆ ಸೇರುತ್ತಾ ಅಂತ ಹೇಳಿದ್ರೆ ಸೇರಕ್ ಆಗ್ಲಿಲ್ಲ ಬುಧ. ಯಾಕೆ ಸೇರಕ್ ಆಗ್ಲಿಲ್ಲ ಅಂದ್ರೆ ಇವನಲ್ಲೂ ಏನಿದೆ, ಆ 3 ಗುಣಗಳಿದಾವೆ. ಏನ್ 3 ಗುಣಗಳಿದಾವೆ? ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತ ಹೇಳಿದ್ವಲ್ವಾ, ಆ ವಾಯುಷ್ಕಾಂತ ಶಕ್ತಿ ಇವನಲ್ಲೂ ಇದೆ. ಇದು ಬಂದ್ಬಿಡ್ತು, ಇದು ಒಳಗಡೆ ಹೋಗ್ಲಿಲ್ಲ. ಇದು ತಳ್ತಾ ಇದೆ, ಇದು ತಳ್ತಾ ಇದೆ. ಈ ತಳ್ಳುವುದರಿಂದ ಏನಾಯ್ತು, ಬುಧ ಒಂದು ಆಂಗಲ್ ಅಲ್ಲಿ ತಿರುಗ್ತಾ ಇದ್ದಾನೆ, ಶುಕ್ರ ಒಂದು ಆಂಗಲ್ ಅಲ್ಲಿ ತಿರುಗ್ತಾ ಇದ್ದಾನೆ, ಭೂಮಿ ಒಂದು ಆಂಗಲ್ ಅಲ್ಲಿ ತಿರುಗ್ತಾ ಇದ್ದಾನೆ. ಎಲ್ರು ಎಲ್ಲಿಂದ ಬಂದ್ರು? ಸೌರ ಕುಟುಂಬದಿಂದ. ನಾವಿರೋದು ಎಲ್ಲಿದ್ದೀವಿ? ನಾವು ಸೌರ ಕುಟುಂಬದಲ್ಲಿ ಇದ್ದೀವಿ. ಸೂರ್ಯನ ಕುಟುಂಬ ಅಂತ ಕರಿತೀವಿ. ಈ ಸೂರ್ಯನ ಕುಟುಂಬದಲ್ಲಿ ಬಂದಿರ್ತಕ್ಕಂಥವರು. ಸೊ ಹೀಗೆ ಸುತ್ತುತ್ತಾ ಅದೇನಾಯ್ತು, ಸುತ್ತುತ್ತಾ ಇದೆ. ಇಷ್ಟು ಮಾತ್ರ ಸುತ್ತುತ್ತಾ ಇದೆಯಾ ಅಂದ್ರೆ ಬೇಕಾದಷ್ಟು ಆ ಸೂರ್ಯನಿಂದ ಬರ್ತಕ್ಕಂಥ ಕಣಗಳು ಹೊಡಿತಾ ಇದೆ ಹೊರಗಡೆ. ಎಷ್ಟಪ್ಪ ಇದೆ ಕಣಗಳು ಅಂತಂದ್ರೆ ಭೂಮಿಗಿಂತ ದೊಡ್ಡ ಆಗಿರ್ತಕ್ಕಂಥ ಕಣಗಳೆಲ್ಲ ಸುತ್ತಾ ಇದೆ. ಆದ್ರೆ ಅದು ಸಿಂಗಲ್ ಆಗಿರೋದ್ರಿಂದ ಒಂದು ಮಾರ್ಪಾಟಕ್ಕೆ ಬಂದಿಲ್ಲ. ಅದು ಸ್ವಲ್ಪ ದಿವಸ ಉರಿದು ಬೂದಿ ಆಗ್ಬಿಡುತ್ತೆ. ಕೆಲವು ಕಡೆ ಹೋಗಿ ಎಲ್ಲೋ ಕಡೆ ಆ ಒಳಗೆ ಸೇರ್ಕೊಳ್ಳುತ್ತೆ. ಇನ್ನು ಕೆಲವು ಎಲ್ಲ ಉದುರಿ ಕಾಣ್ದೆಲ್ಲ ಹೋಗ್ಬಿಡುತ್ತೆ. ಬೇರೆ ಒಂದು ನಕ್ಷತ್ರಕ್ಕೋ ಬೇರೆ ಯಾವುದಕ್ಕೋ ಒಂದು ಕಡೆ ಹೋಗ್ಬಿಡುತ್ತೆ. ಹೇಳಿದ್ವಲ್ಲ ನಕ್ಷತ್ರಗಳು ಸುತ್ತಾ ಇರುತ್ತೆ ಅಂತೇಳಿ, ನಕ್ಷತ್ರಗಳಿದಾವೆ ಅಂತೇಳಿ.
ಆ ನಕ್ಷತ್ರಗಳಿಂದಾನೇ ಬೇರೆ ಏನೇನೋ ಬರುತ್ತೋ ಗೊತ್ತಿಲ್ಲ. ಅವಾಗ ಅದೇನಾಗತ್ತೆ, ಧೂಳಿನ ಕಣಗಳೇನಾಗುತ್ತೆ ಹೋಗಿ ಸೇರ್ಕೊಳ್ತಾ ಇರುತ್ತೆ. ಆಗ ಯಾವುದೋ ಒಂದು ಕಾಲದಲ್ಲಿ ಒಂದು 400, 350, 360, 370, 380ನೇ ಇಸ್ವಿನಲ್ಲಿ ಏನಾಯ್ತು, ಯಾವುದೋ ಒಂದು ಆಸ್ಟ್ರಾಯ್ಡ್ ಸ್ಟೋನ್ ಬಂದು ಸೂರ್ಯನದು ಭೂಮಿಯ ಮೇಲೆ ಹೊಡೀತು. ಭೂಮಿ ಮೇಲೆ ಹೊಡೆದ ತಕ್ಷಣ ಏನಾಯ್ತು, ಭೂಮಿ ಛಿದ್ರವಾಯ್ತು, ಭೂಮಿ ಬೇರ್ಪಡ್ತು. ಭೂಮಿ ಬೇರ್ಪಟ್ಟಾಗ ಭೂಮಿಯಿಂದ ಹೊರಗಡೆ ಬಂದಿದ್ದು ಅಂಗಾರಕ, ಕುಜ. ಭೂಮಿಯಿಂದ ಬಂದಿದ್ದು ಅಂಗಾರಕ. ಸೊ ಅವಾಗ ಸೂರ್ಯನಿಂದ ಹೊರಗಡೆ ಬಂದಾಗ ಹೇಗೆ ಬುಧ, ಶುಕ್ರ, ಭೂಮಿ ಸೂರ್ಯನ ಗುರುತ್ವಾಕರ್ಷಣೆಯಲ್ಲಿ ನಿಂತ್ಕೊಂಡಿದೆಯೋ, ಹಾಗೆ ಭೂಮಿಯಿಂದ ಸಿಡಿದು ಬಂದಿದ್ದು ಚಂದ್ರ ಮತ್ತೆ ಕುಜ ಹೊರಗಡೆ ಹೋಗ್ಬಿಟ್ರು. ಹೊರಗಡೆ ಹೋಗಿದ್ದೇನಾಯ್ತು, ಚಂದ್ರನನ್ನ ಭೂಮಿ ಹಿಡ್ಕೊಂಡ್ಬಿಡ್ತು. ಹೇಗೆ ಸೂರ್ಯನಿಗೆ ಬುಧ ಚಿಕ್ಕದಾಗಿತ್ತು, ಗುರುತ್ವಾಕರ್ಷಣೆಯಲ್ಲಿ ಬಂದು ಸಿಕ್ಕಾಕೊಂಡ್ಬಿಡ್ತು, ಹಾಗೆ ಭೂಮಿ ಏನಾಯ್ತು, ಚಂದ್ರನನ್ನ ಹಿಡ್ಕೊಂಡ್ಬಿಡ್ತು. ಚಂದ್ರ ಆವಾಗ ಏನಾಗ್ಬಿಡ್ತು, ಭೂಮಿಯನ್ನ ಸುತ್ತುತ್ತಾ ಇದ್ದಾನೆ. ಯಾಕಂದ್ರೆ ಸೂರ್ಯನ ಗುರುತ್ವಾಕರ್ಷಣೆಯಲ್ಲಿ ಭೂಮಿ ಇದೆ, ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಭೂಮಿಯನ್ನು ಸುತ್ತುತ್ತಾ ಇದ್ದಾನೆ. ಹಾಗಾದ್ರೆ ಕುಜ ಯಾಕೆ ಸುತ್ತಾ ಇಲ್ಲ ಸರ್ ಕೇಳ್ಬೇಕಲ್ಲ ನೀವು. ಎರಡು ಅಲ್ಲಿಂದ ತಾನೇ ಸಿಡಿದು ಬಂದಿದ್ದು. ಕುಜ ಏನಾಯ್ತು, ಭೂಮಿಗೆ ವೆಯ್ಟ್ಗಿಂತ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗೋಗ್ಬಿಡ್ತು. ಹೊರಗಡೆ ಬಂದು ಯಾವುದೋ ಕೆಲವು ಅನಿಲಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅದೇನಾಗ್ಬಿಡ್ತದೋ ಭೂಮಿಗಿಂತ ಅದು ಸ್ವಲ್ಪ ಭಾರ ಆಗೋಗ್ಬಿಡ್ತು. ಭೂಮಿಗಿಂತ ಭಾರ ಆಗಿ ಏನಾಗ್ಬಿಡ್ತು, ಭೂಮಿಯ ಗುರುತ್ವಾಕರ್ಷಣೆ ಒಳಗಡೆ ಬರ್ಲಿಲ್ಲ, ಅದು ಎಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ಹೋಗ್ತಾ ಇತ್ತು ಬೀಳೋದಕ್ಕೆಲ್ಲ. ಅದೇನಾಗ್ಬಿಡ್ತು, ಸೂರ್ಯನ ಆಯುಷ್ಕಾಂತಕ್ಕೆ ಹಿಡ್ಕೊಂಡ್ಬಿಡ್ತದೆ. ಅರ್ಥ ಆಗ್ತಿದೆ ನನ್ನ ಪಾಯಿಂಟು? ಏನೋ ಅರ್ಥವಾಯ್ತು? ಏನೋ ಹೇಳಿದ್ದು ಯಾರಿಗಾದ್ರು? ಅರ್ಥ ಆಯ್ತಾಯ್ತು ಗುರುಗಳೇ. ಸೊ ಸೂರ್ಯನಿಂದ ಬಂದಿದ್ದೆ ಬುಧ, ಶುಕ್ರ, ಭೂಮಿ. ಯಾವುದೋ ಒಂದು ಸ್ಟೋನ್ ಹೊಡೆದು ಬ್ರೇಕಪ್ ಆಯ್ತು. ಆ ಬ್ರೇಕಪ್ ಆಗಿದ್ದ ಮೇಲ್ಗಡೆ ಚಂದ್ರ ಆದ, ಕುಜ ಆದ. ಕುಜ ಏನಾದ, ಭೂಮಿಗಿಂತ ಸ್ವಲ್ಪ ಬೇರೆ ಬೇರೆ ಐಟಮ್ಸ್ಗಳು ಸೇರ್ಕೊಂಡು ಉತ್ಪತ್ತಿ ಆಯ್ತು. ಅದು ಸಹ ಬಂದು ಸೇರ್ಲಿಲ್ಲ. ಆಯ್ತಾ? ಅವಾಗ ಏನಾಯ್ತದೋ ಸೂರ್ಯನ ಕಕ್ಷೆಗೆ ಬಂದು ಸಿಕ್ಕಾಕೊಂಡ್ಬಿಡ್ತು. ಸೂರ್ಯ ವೆಯ್ಟ್ ಇದು ಪವರ್ ಇದೆಯಲ್ಲ, ಅವನೇನ್ ಮಾಡೋದು, ಯಾವ್ದು ಬಂತು ಅದು ಹಿಡ್ಕೊಂಡ್ಬಿಟ್ಟ ಸೂರ್ಯ. ಆವಾಗ ಅವನು ಸೂರ್ಯನ ಅಂಡರ್ ಬಂದ್ಬಿಟ್ಟ. ಅದಾದ್ಮೇಲೆ ಏನು, ಗುರು. ಅದಾದ್ಮೇಲೆ ಶನಿ, ನೆಪ್ಚೂನ್, ಯುರೆನಸ್, ಪ್ಲಾಟೋ. ಹೀಗೆ ಗ್ರಹಗಳನ್ನ ಇಲ್ಲಿಂದ ಉತ್ಪತ್ತಿಯಾಗಿದ್ದು, ಸೂರ್ಯನ ಕುಟುಂಬದಿಂದ ಉತ್ಪತ್ತಿಯಾಗಿದ್ದು ಈ ಗ್ರಹಗಳು. ಈಗ ನಾವು ಅಧ್ಯಯನವನ್ನ ಮಾಡಕ್ ಹೋಗ್ತಾ ಇರೋದು ಗ್ರಹಗಳು ಅಂತ ಬಂದಿದೆಯಲ್ಲಪ್ಪ ಅಂದ್ರೆ ಇಲ್ಲಿಂದಾನೇ. ಗ್ರಹಗಳನ್ನ ಉತ್ಪತ್ತಿ ಮಾಡಿದ್ದು ಸೂರ್ಯ, ಸೂರ್ಯ ಕುಟುಂಬ, ಪಿತೃಕಾರಕ. ಅದಕ್ಕೆ ಅವನನ್ನ ಪಿತೃಕಾರಕ. ಗ್ರಹಗಳನ್ನ ಉತ್ಪತ್ತಿ ಮಾಡಿದ್ದೇ ಸೂರ್ಯ. ಉತ್ಪತ್ತಿ ಅಂತಕ್ಕಂಥದ್ದು ಯಾರು, ತಂದೆ. ಅದಕ್ಕೆ ಸೂರ್ಯನನ್ನ ನಾವೇನಂತೀವಿ, ಪಿತೃಕಾರಕ. ಇದು ಅಸ್ಟ್ರಾನಮಿ. ಹೀಗೆ ಅದೇನಾಯ್ತು, ಹೊರಗಡೆ ಬೆಳೆದು 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 ಬಂದು ನಿಂತು. ಎಷ್ಟು ಚೆನ್ನಾಗಿ ಅವರು ಇದು ಮಾಡಿದಾರಲ್ವಾ ನೋಡಿ. ಕಾಣ್ತಾ ಇದೆಯಾ ಬೋರ್ಡು? ಹಾ, ಸೂರ್ಯ ಇದು. ಸೂರ್ಯನಿಂದ ಈ ಸೆಂಟರ್ ನಲ್ಲಿ ಹಿಂಗೆ ಒಂದು ಲೈನ್ ಹೊಡೆದ್ರೆ, ಈ ಲೈನ್ ಇಂದ ಅದೇನ್ ಮಾಡುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಓಕೆ ನೋಡಿ, ಇದು ಬುಧ, ಇದು ಶುಕ್ರ, ಇದು ಭೂಮಿ, ಇದು ಗುರು, ಇದು ಕುಜ, ಇದು ಶನಿಮಾತ್ಮ, ಇದು ಯುರನೇಸ್, ಇದು ನೆಪ್ಚೂನ್. ಪ್ಲೋಟ ಇಲ್ಲ, ಪ್ಲೋಟ ಇವಾಗ ಸಿಗ್ತಾ ಇಲ್ಲ, ಅದಕ್ಕೆ ಪ್ಲೋಟ ಕೊಟ್ಟಿಲ್ಲ. ಮೊದಲು ಇತ್ತು ಸೇಮ್ ಇದೇ ತರನೇ ಇದನ್ನು ಆಗಿದ್ದು. ಭೂಮಿ ಯಾವಾಗ ಉತ್ಪತ್ತಿ ಆಯ್ತು ಅಂತ ಹೇಳಿದ್ವಿ, ಗಣವತ್ತುವಿಂದ ಸ್ಫೋಟಗೊಳ್ತು ಅಂತ ಹೇಳಿದ್ವಲ್ವಾ. ಆ ಸ್ಫೋಟಗೊಂಡಿದ್ದು ಏನಾಯ್ತು, ಈ ತರ ನಕ್ಷತ್ರ ಪುಂಜಗಳು ಅದರಲ್ಲಿತ್ತು. ಆ ನಕ್ಷತ್ರ ಪುಂಜಗಳು ಈ ತರ ಸ್ಫೋಟಗೊಳ್ತಾ ಬಂತು. ಸ್ಫೋಟಗೊಂಡ ಮೇಲೆ ಅದೇನಾಯ್ತು, ನಿಮಗೆ ತತ್ವಗಳಾಯಿತು. ಆಕಾಶ ತತ್ವ ಆಯಿತು, ಅಲ್ಲಿಂದ ವಾಯು ತತ್ವ ಆಯಿತು, ಅಲ್ಲಿಂದ ಅಗ್ನಿ ತತ್ವ ಆಯಿತು,
ಅಲ್ಲಿಂದ ಗಾಳಿ ತತ್ವ, ವಾಯು ತತ್ವ, ಜಲತತ್ವ ಆಯ್ತು. ಜಲತತ್ವ ಆದ್ಮೇಲೆ ಪೃಥ್ವಿ ತತ್ವ ಆಯ್ತು. ಸೊ ಈ ಪೃಥ್ವಿ ತತ್ವ ಅಂತಕ್ಕಂಥದ್ದು ಉತ್ಪತ್ತಿ ಆಯ್ತು. ಸೊ ಇಲ್ಲಿ ಏನಾಯ್ತು, ಅದೇ ಪೃಥ್ವಿ ತತ್ವ ಅಂತಕ್ಕಂಥದ್ದು ಏನಾಯ್ತು, ಸಿಡಿದು ಸೂರ್ಯ ಸಿಡಿದಾಗ ಇಲ್ಲಿ ಇಷ್ಟೊಂದು ಇದಾವೆ. ಇಷ್ಟು ಮಾತ್ರ ಇದೆಯಾ ಸಾರ್ ಅಂದ್ರೆ ಇಲ್ಲ. ಇದು ಇಲ್ಲಿ ನಮಗೆ ಗೋಚರವಾಗ್ತಾ ಇರ್ತಕ್ಕಂಥದ್ದು ಎಲ್ಲಿಂದ, ಈ ಸೂರ್ಯನಿಂದ ನಮಗೆ ಒಂದು 8 ಡಿಗ್ರಿ ಅಂತ ನಾವೇನ್ ಹೇಳಿದ್ವಿ ಅವತ್ತು. ಸೂರ್ಯನನ್ನ ಕಾಣ್ತಾ ಇರ್ತಕ್ಕಂಥದ್ದು 8 ಡಿಗ್ರಿ ಅಂತ ಹೇಳಿದ್ವಿ. 8 ಡಿಗ್ರಿ ಮೇಲ್ಗಡೆ 15 ಡಿಗ್ರಿ ಇಲ್ಲಿದೆ ನೋಡಿ. ಇಲ್ಲೊಂದು ರೆಡ್ ಲೈನ್ ಕಾಣ್ತಾ ಇದೆಯಲ್ವಾ, ಇದು ಮಧ್ಯದಲ್ಲಿ ಸೂರ್ಯ. ಈ ಸೂರ್ಯನ ಮಧ್ಯದಲ್ಲಿರ್ತಕ್ಕಂಥ ಸೂರ್ಯನ ಒಂದು ಮಧ್ಯರೇಖೆ, ಮೇಲ್ಗಡೆ 9, ಕೆಳಗಡೆ 9. ಈ ಡಿಗ್ರಿಯ ಒಳಗಡೆ ಕಾಣ್ತಾ ಇರ್ತಕ್ಕಂಥದ್ದು, ಈ ಡಿಗ್ರಿಯಲ್ಲಿ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಮಾತ್ರ ನಾವು ಇವಾಗ ಲೆಕ್ಕಕ್ಕೆ ತಗೊಂಡಿದ್ದೀವಿ ಹೊರತು ಸೂರ್ಯನಿಂದ ಸಿಡಿದು ಹೊರಗಡೆ ಹೋಗಿರುವಂತದ್ದು ಎಷ್ಟಿದೆಯೋ ಗೊತ್ತಿಲ್ಲ. ಸೂರ್ಯನಿಗೆ ಗೊತ್ತಿಲ್ದಲೇನೆ ಹೊರಗಡೆ ಹೋಗಿರ್ಬೋದು. ಅದು ಎಷ್ಟು ಹೋಗಿದೆ ಅಂತ ನಮಗೂ ಗೊತ್ತಿಲ್ಲ, ಸೂರ್ಯನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಏನಾಗುತ್ತದೋ ಬೇರೆ ಬೇರೆ ರೂಪದಲ್ಲಿ ಹೊರಗಡೆ ಇರುತ್ತೆ. ನೋಡಿ, ಇಲ್ಲಿ ನಾವೇನ್ ಮಾಡಿದೀವಿ, ಅದರ ಒಂದು ಚಿತ್ರಣವನ್ನ ನಿಮಗೆ ಕೊಟ್ಟಿದ್ದೀವಿ. ಹೇಗೆ ಅಂದ್ರೆ, ಸೂರ್ಯದಿಂದ ಮರ್ಕ್ಯುರಿ ಬುಧ, ಅದಾದ ಮೇಲೆ ವೀನಸ್, ವೀನಸ್ ಆದ್ಮೇಲೆ ಅರ್ತ್ ಅಂದ್ರೆ ಭೂಮಿ, ಭೂಮಿ ಆದ್ಮೇಲೆ ಮಾರ್ಸ್ ಆದ್ಮೇಲೆ ಜುಪಿಟರ್ ಆದ್ಮೇಲೆ ಸ್ಯಾಟ್ರನ್, ಆಮೇಲೆ ಯುರೇನಸ್, ನೆಪ್ಚ್ಯೂನ್, ಪ್ಲೂಟೋ ಅಂತಕ್ಕಂಥದ್ದು ಏನಾಗಿದೆ ಇವಾಗ. ಪ್ಲೂಟೋ ನಾವು ಓದ್ಬೇಕಾದ್ರೆ ಇತ್ತು ತಾನೆ. ಪ್ಲೂಟೋ ಏನಾಯ್ತು ಹಂಗಾರೆ ಇವಾಗ, ಅಷ್ಟು ದೊಡ್ಡ ಗ್ರಹ. ಪ್ಲೂಟೋನು ಯುರೇನಸ್ ದೊಡ್ಡದೇನೆ, ಬಟ್ ಎಲ್ಲೋಯ್ತು ಹಂಗಾರೆ ಪ್ಲೂಟೋ. ದಟ್ ಈಸ್ ಸೈನ್ಸ್. ಏನಾಯ್ತು ಸ್ವಲ್ಪ ಯೋಚನೆ ಮಾಡಿ. ಸೂರ್ಯನ ಸುತ್ತ ಬೇರೆ ಬೇರೆ ನಕ್ಷತ್ರಗಳಿದಾವೆ ಅಂತ ಹೇಳಿದ್ವಲ್ವಾ, ಅಥವಾ ಮೇರು ಪರ್ವತ ಇದೆ ಅಂತ 30,000 ಕಿಲೋಮೀಟರ್ದಲ್ಲಿ ಮೇರು ಪರ್ವತ ಇದೆ ಅಂತ ಹೇಳಿದ್ನಲ್ವಾ. ಅದೇ ತರ ಹೇಗೆ ಭೂಮಿಯಿಂದ ಸಿಡಿದು ಕುಜ ಸೂರ್ಯನ ಕಕ್ಷೆಗೆ ಬಂತೋ, ಹಾಗೆ ಸೂರ್ಯನಿಂದ ಸಿಡಿದ ಪ್ಲೂಟೋ ಬೇರೆ ಯಾವುದೋ ಕಕ್ಷೆಗೆ ಹೋಗ್ಬಿಡ್ತು. ಇಷ್ಟು ದಿವಸ ಕಾಣಿಸ್ತಾ ಇತ್ತು, ಬಹಳ ವರ್ಷಗಳಿಂದ, ಶತಮಾನ ವರ್ಷಗಳಿಂದ ಕಾಣ್ತಾ ಇತ್ತು. ಈಗ ಎಲ್ಲೋಯ್ತು, ಏನ್ ಸಣ್ಣ ಬಾಲ ಅದು, ಕಣ್ಣು ಕಾಣದಲ್ಲಿ ಹೋಗ್ಬಿಡ್ತು ಅನ್ನೋದಕ್ಕೆ. ಎಲ್ಲೋಯ್ತು ಹಾಗಾದ್ರೆ, ಬೇರೆ ಪ್ಲಾನೆಟ್ ನಕ್ಷತ್ರಗಳ ಗುರುತ್ವಾಕರ್ಷಣೆಗೆ ಹೋಗ್ಬಿಡುತ್ತು. ಹಾಗಾಗಿ ಪ್ಲೂಟೋ ಇಲ್ಲ. ಇಲ್ಲೇನ್ ಅರ್ಥವಾಗ್ಬೇಕು ಅಂತ ಹೇಳಿದ್ರೆ, ಈ ಒಂದು ಕ್ರಿಯೆ ನಡೆದಿದೆ ಅಂದ ಮೇಲೆ ಬೇರೆ ಕ್ರಿಯೆಗಳು ನಡೆಯೋ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಏನು, ಮುಂದೊಂದು ದಿನ ಎಂದಾದರೂ ಎಲ್ಲಾ ಗ್ರಹಗಳು ನಾಶವಾಗುವ ಸಾಧ್ಯತೆಗಳು ಇರುತ್ತೆ. ಹೇಗೆ ಪ್ಲೂಟೋ ಹೋಯ್ತೋ, ನೆಕ್ಸ್ಟ್ ಯುರೇನಸ್, ನೆಪ್ಚ್ಯೂನ್ ಎಲ್ಲ ಹೋಗೋ ಸಾಧ್ಯತೆಗಳು ಇರಬಹುದು. ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವಾಗ ಸೂರ್ಯ ಸುತ್ತಿ 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 ಹಿಗ್ಗುತ್ತಾ ಬಂದಾಗ ಏನಾಗತ್ತೆ, ಅವನ ಆಕರ್ಷಣೆ ಫೋರ್ಸ್ ಜಾಸ್ತಿ ಆದಾಗ ಬುಧ ಏನ್ ಇವಾಗ ನಾನು ಒಳಗಡೆ ಬರಲ್ಲ ಅಂತ ನಿಂತ್ಕೊಂಡಿದ್ದಾನ ಬುಧ, ನಾನೇನ್ ಹೇಳಿದೆ, ಇವನ ಗುರುತ್ವಾಕರ್ಷಣೆ ಆಪೋಸಿಟ್ ಆಗಿರೋದ್ರಿಂದ ಇವನು ಒಳಗಡೆ ಹೋಗ್ತಾ ಇಲ್ಲ. ಯಾವಾಗ ಇವನು ದೊಡ್ಡದಾಗ್ಬಿಡ್ತಾನೋ ಬುಧನನ್ನ ನುಂಗ್ಬಿಡ್ತಾನೆ, ಬುಧ ವ್ಯಾನಿಷ್ ಆಗ್ತಾನೆ. ಹಾಗೆ ದೊಡ್ಡದ ಆಗ್ತಾ 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 ಎಲ್ಲಾ ಒಂದೊಂದು ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅವ್ರ ಲೆಕ್ಕದ ಪ್ರಕಾರ? ವಿಜ್ಞಾನಿಗಳ ಒಂದು ಅಂದಾಜನ್ನು ಹಾಕಿರೋ ಪ್ರಕಾರ ಒಂದು 5,000 ಕೋಟಿ ವರ್ಷಗಳಾಗಬಹುದು. ಸೊ ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಯಾವಾಗ ಆಗುತ್ತೋ ಯಾವಾಗ ಆಗ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಭೂಮಿನೂ ಸುತ್ತುತ್ತೆ, ನಕ್ಷತ್ರನೂ ಸುತ್ತುತ್ತೆ. ಒಂದು ಸುತ್ತು ನಕ್ಷತ್ರ ಬರೋದಕ್ಕೆ 22.5 ಸಾವಿರ ಕೋಟಿ ವರ್ಷ ಬೇಕು. ಅಲ್ಲೆಲ್ಲ ನಮ್ಗೆ ಗೊತ್ತಾಗತ್ತಾ? ಅದಕ್ಕೆ ನಾವು ಸೂರ್ಯನನ್ನ ನೋಡೋದಕ್ಕೆ ಆಗಲ್ಲ, ನಕ್ಷತ್ರ ಸುತ್ತೋದು ನೋಡಕ್ಕಾಗಲ್ಲ ಅಂತ ಹೇಳೋದು. ಅದೆಲ್ಲ ನಮಗ್ ಬೇಡ. ನಮಗ್ ಬೇಕಾಗಿರೋದು ಇವಾಗ ಏನಪ್ಪ ಅಂತ ಹೇಳಿದ್ರೆ, ನೀವು ತಿಳ್ಕೊಳ್ಬೇಕಾಗಿರೋದು ಗ್ರಹಗಳು ಉತ್ಪತ್ತಿ ಆಯಿತು. ಹೇಗೆ ಉತ್ಪತ್ತಿ ಆಯಿತು ಇದನ್ನ ಚೆನ್ನಾಗಿ ಮನಸ್ಸಲ್ಲಿ ಆರ್ಡರ್ ಆಗಿ ಇಟ್ಕೊಳ್ಬೇಕು. ಆರ್ಡರ್.
ಹೇಗೆ? ಇದು ಸೂರ್ಯ, ಬರ್ಕೊಳ್ಳಿ ಬೇಕಾದ್ರೆ. ಸೂರ್ಯ ಆದ್ಮೇಲೆ ಯಾರು ಬಂದ್ರು? ಬುಧ. ಬುಧ ಆದ್ಮೇಲೆ ಯಾರು ಬಂದ್ರು? ಶುಕ್ರ. ಶುಕ್ರ ಆದ್ಮೇಲೆ ಯಾರು ಬಂದ್ರು? ಯಾರು ಬಂದ್ರು? ಭೂಮಿ. ಭೂಮಿ ಭೂಮಿ. ಭೂಮಿ ಆದ್ಮೇಲೆ ಯಾರು ಬಂದ್ರು? ಕುಜ ಗುರುಗಳೇ. ಕುಜ. ಕುಜ ಆದ್ಮೇಲೆ ಯಾರು? ಗುರು. ಗುರು ಆದ್ಮೇಲೆ ಯಾರು? ಶುಕ್ರನಾ? ಶನಿ. ಓಕೆ, ಇಲ್ಲಿ ಈ ಭೂಮಿ ಅನ್ನೋ ಈ ಮಾರ್ಕನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭೂಮಿ, ಈ ಭೂಮಿಯ ಸುತ್ತಾ ಇರ್ತಕ್ಕಂಥದ್ದು ಯಾವುದು? ಭೂಮಿಯ ಸುತ್ತಾ ಇರ್ತಕ್ಕಂಥದ್ದು ಚಂದ್ರ. 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 ಸೊ ಇವಾಗ ಇಲ್ಲಿ ನಾವು ಎಲ್ಲಿದ್ದೀವಪ್ಪ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಇದ್ದೀವಿ. ಈ ಜಾಗದಲ್ಲಿ ನಿಂತ್ಕೊಂಡು ನಾವು ಎಲ್ಲವನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇದನ್ನ ನಾವು ಲೆಕ್ಕವನ್ನು ಏನ ಮಾಡ್ತೀವಿ ಅಂದ್ರೆ ಜಿಯೋ ಸೆಂಟರ್ ಅಂತ ಕರಿತೀವಿ. ಭೂಮಿಯನ್ನ ಆಧಾರವಾಗಿಟ್ಕೊಂಡು ನಾವು ಜಾತಕ ಬರೀಬೇಕಾದ್ರೆ ಏನ್ ಹೇಳ್ತೀವಿ? ಸೂರ್ಯ ಸುತ್ತುತ್ತಾ ಇದ್ದಾನೆ, ಸೂರ್ಯ ಮಕರ ಬಂದ, ಸೂರ್ಯ ಧನುಸಿಗೆ ಬಂದ, ಸೂರ್ಯ ಮೇಷಕ್ಕೆ ಬಂದ ಅಂತ ಕರಿತಿದ್ದೀವಿ. ಆಕ್ಚುಲಿ ಅಷ್ಟಾನಮಿ ಪ್ರಕಾರ ಸೂರ್ಯ ಸುತ್ತುತ್ತಾನ? ಸೂರ್ಯ ಸುತ್ತುತ್ತಾನ? ಇಲ್ವಲ್ಲ. ಇಲ್ಲ ಗುರು. ಮತ್ತೆ ನಾವೇನ್ ಮಾಡ್ತಿದ್ದೀವಿ? ನಾವು ಯಾವುದೋ ಒಂದು ಲೆಕ್ಕಾಚಾರವನ್ನು ಹಾಕೊಂಡು ಭೂಮಿಯನ್ನ ಸೆಂಟರ್ ಮಾಡಿಕೊಂಡು ಈ ಭೂಮಿಯನ್ನ ಸೆಂಟರ್ ಮಾಡಿಕೊಂಡು ಈ ಎಲ್ಲಾ ಗ್ರಹಗಳು ಸುತ್ತುತ್ತಾ ಇದೆ ಭೂಮಿಯನ್ನ ಅಂತ ಲೆಕ್ಕ ತೆಗಿತಾ ಇದ್ದೀವಿ. ಕರೆಕ್ಟಾ? ಈ ಭೂಮಿಯನ್ನ ಎಲ್ಲಾ ಇದು ಸುತ್ತುತ್ತಾ ಇದೆ ಅಂತ ಲೆಕ್ಕ ತೆಗಿತಾ ಇದ್ದೀವಿ. ಆದ್ರೆ ಆಗಲ್ಲ. ಅದು ಸುತ್ತುತ್ತಾ ಇರೋದು ಯಾರನ್ನ? ಈ ಇದನ್ನ ಸುತ್ತುತ್ತಾ ಇರೋದೆಲ್ಲ ಯಾವ್ದನ್ನ? ಸೂರ್ಯನನ್ನ ಎಲ್ಲ ಸುತ್ತುತ್ತಾ ಇರೋದು. ಬಟ್ ನಾವು ನಮ್ಮ ಒಂದು ಪರ್ಪಸ್ಗೋಸ್ಕರ ಜ್ಯೋತಿಷ್ಯ ಶಾಸ್ತ್ರಕ್ಕೋಸ್ಕರ ನಾವು ಆ ತರ ಬರ್ಕೊಂಡಿದೀವಿ. ಅದು ನಿಜ ಅಲ್ಲ. ಆದ್ರೆ ಹಂಗ ನಿಜ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡೋದಲ್ಲ. ಓಕೆ, ಅಸ್ಟ್ರಾನಮಿಕಲಿ ಏನ್ ಮಾಡ್ತಾರೆ? ಇದನ್ನ ಸೆಂಟರ್ ಮಾಡಿ ತೆಗಿತಾರೆ. ಇದನ್ನ ಲಿಯೋ ಸೆಂಟರ್. ಇವಾಗೇನ್ ನಾಸಾದವರೆಲ್ಲ ನೋಡ್ತಿದ್ದಾರೆ, ಅದು ಲಿಯೋ ಸೆಂಟರ್. ನಾವು ಅಸ್ಟ್ರಾನಮಿಕಲಿ ಮಾಡೋದು ಜಿಯೋ ಸೆಂಟರ್. ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ಯಾಕೆ ವ್ಯತ್ಯಾಸಗಳು ಬರ್ತಾ ಇರುತ್ತೆ ನಮಗೂ ಅವ್ರಿಗೂ? ಗೊಂದಲಗಳೇನಪ್ಪಾ ಅಂದ್ರೆ ನಾವು ಇದನ್ನು ಸೆಂಟರ್ ಮಾಡಿ ಮಾಡ್ತೀವಿ. ಓಕೆ, ಇವಾಗ ಇಲ್ಲಿ ನಿಮಗೆ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಇದು ಸೂರ್ಯನಿಂದ ಇದು ಒಂದು ಭಾಗ, ಭೂಮಿಯಿಂದ ಸೂರ್ಯನವರೆಗೆ ಒಂದು ಭಾಗ, ಇಲ್ಲಿಂದ ಭೂಮಿಯಿಂದ ಹೊರಗಡೆ ಒಂದು ಭಾಗ. ಯಾಕಂದ್ರೆ ಇದು ಭೂಮಿಯನ್ನ ಸೂರ್ಯನನ್ನ ಹಿಂಗ್ ಸುತ್ಕೊಂಡು ಬರ್ತಾ ಇರುತ್ತೆ. ಯಾವುದು? ಈ ಭೂಮಿ. ಇದು ಗ್ರಹಗಳು ಸಹ ಸೂರ್ಯನನ್ನ ಹಿಂಗ್ ಸುತ್ಕೊಂಡು ಬರ್ತಾ ಇರುತ್ತೆ. ಈ ಸುತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ ನಾವು, ಅಲ್ವಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಈ ಸೂರ್ಯನಿಂದ ಎಲ್ಲ ಫಾರ್ಮ್ ಆಗೋದು, ಅಲ್ವಾ? ಅದಕ್ಕೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ನರ್ ಪ್ಲಾನೆಟ್ ಅಂಡ್ ಔಟರ್ ಪ್ಲಾನೆಟ್. ಎಲ್ಲಿಂದ ಇಲ್ಲಿವರೆಗೂ ಇನ್ನರ್ ಪ್ಲಾನೆಟ್, ಇಲ್ಲಿಂದ ಇಲ್ಲಿವರೆಗೂ ಇದು ಇನ್ನರ್ ಪ್ಲಾನೆಟ್. ಇಲ್ಲಿಂದ ಇಲ್ಲಿವರೆಗೂ ಇನ್ನರ್ ಪ್ಲಾನೆಟ್. ಇಲ್ಲಿಂದ ಇಲ್ಲಿವರೆಗೆ ಔಟರ್ ಪ್ಲಾನೆಟ್. ಇದ್ರ ಮೇಲೇನೆ ನಾವು ಸಿಕ್ಕಾಬಟ್ಟೆ ಅಧ್ಯಯನ ಮಾಡೋದು ಜ್ಯೋತಿಷ್ಯದಲ್ಲಿ. ಒಳಗಡೆ ಹೋದಾಗ ವಕ್ರ, ಸಮ, ದೂರ, ಕಷ್ಟ, ನಷ್ಟ ಎಲ್ಲವೂ ಇದ್ರ ಮೇಲೇನೆ ನಮಗೆ ಕುಂಡ್ಲಿ ರಚನೆ ಆಗಿರೋದು ಇದ್ರ ಪ್ರಕಾರನೇ. ಇದನ್ನ ಅಂತರ್ಗ್ರಹ ಅಂತ ಕರಿತೀವಿ. ಅಂತರ್ಗ್ರಹ. ಇದನ್ನ ಬಾಹ್ಯ ಗ್ರಹ. ಬಾಹ್ಯ ಗ್ರಹಗಳು ಯಾವ್ದ್ಯಾವ್ದು ಹಂಗಾರೆ? ಅಂತರ್ಗ್ರಹ ಯಾವ್ದ್ಯಾವ್ದು ಇವಾಗ? ಬುಧ, ಶುಕ್ರ. ಸೂರ್ಯ, ಬುಧ, ಶುಕ್ರ. ಬಾಹ್ಯ ಗ್ರಹಗಳು ಯಾವ್ದ್ಯಾವ್ದು? ಕುಜ, ಚಂದ್ರ, ಗುರು, ಕುಜ, ಶನಿ. ಶನಿ. ಚಂದ್ರ ಬಂದು ಭೂಮಿಯ ಉಪಗ್ರಹ, ಅದು ಸ್ಯಾಟಲೈಟು. ಸೂರ್ಯನು ಗ್ರಹ ಅಲ್ಲ, ಚಂದ್ರನು ಗ್ರಹ ಅಲ್ಲ.
ಇರದೆ 5 ಉಪಗ್ರಹಗಳು ಪಂಚಭೂತಗಳಿಗೆ ಗುರು ಕುಜಾದಿ ಪಂಚಗ್ರಹಗಳು ಅಂತ ಕರೀತಾರೆ. ಕುಜಾದಿ ಪಂಚಗ್ರಹಗಳು ಅಂತ ಕರೀತಾರೆ. ಈ ಪಂಚಗ್ರಹಗಳೇ ನಮಗೆ ಜಾತಕ. ಕುಜಾದಿ ಪಂಚ ಗ್ರಹಗಳು. ನಾವೇನ್ ಹೇಳಿದ್ವಿ? ಫಸ್ಟ್ ಆಫ್ ಆಲ್ ಒಂದು ಪ್ರಪಂಚದಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ಪಂಚಭೂತಗಳು ಅಂತ ಹೇಳಿದ್ವಾ? ನೋಡಿ, ಸೂರ್ಯ ಅಂತಕ್ಕಂಥವನು ಆತ್ಮ, ಚಂದ್ರ ಅಂತಕ್ಕಂಥವನು ದೇಹ ಮನಸ್ಸು. ಇದು ಕಣ್ಣು ಕಾಣುತ್ತಾ ಇದೆರಡು? ಈ ಆತ್ಮ ಮನಸ್ಸು ಕಣ್ಣು ಕಾಣುತ್ತಾ ಯಾರಿಗಾದ್ರು? ಆತ್ಮ ಕಣ್ಣು ಕಾಣ್ತಿದ್ಯಾ ಅಂದೆ. ಇಲ್ಲ ಗುರುಗಳೇ. ಇಲ್ಲ ಸರ್. ಇದೆರಡು ಕಾಣಬೇಕಾದ್ರೆ ನಮ್ಗೆ ಏನ್ ಬೇಕು? ದೇಹ ಬೇಕು, ಪಂಚಭೂತಗಳು ಬೇಕು. ಅದೇ ಈ ಬುಧ ಶುಕ್ರ ಕುಜ ಗುರು ಶನಿ. ಸೊ ಇದೇ ಮುಖ್ಯವಾದ ಗ್ರಹಗಳು. ಇವರಿಗೇನೆ ವಕ್ರತ್ವ ಫಲಗಳು ಎಲ್ಲ ತೀರ್ಮಾನ ಮಾಡೋದು. ಅದಕ್ಕೆ ಇವರಿಗೆ ಒಂದು ಮನೆಯನ್ನ ಕೊಟ್ಟು ಇವರೆಲ್ರಿಗೂ 2 ಮನೆಯನ್ನ ಕೊಟ್ಟಿದ್ದಾರೆ. ಅದು ಮುಂದೆ ನೋಡೋಣ ಹಿಂಗೆ ಮನೆ ಕೊಟ್ರು, ಏನೇನು ಕೊಟ್ರು ಅಂತೇಳಿ. ಓಕೆ. ಸೊ ಆತ್ಮಕಾರಕ ಅಂತಕ್ಕಂಥದ್ದು ಕಾಣಲ್ಲ, ಮನಸ್ಸು ಅನ್ನೋದು ಕಾಣಲ್ಲ. ಉಳಿದಿದ್ದು ದೇಹ, ಕಣ್ಣು ಮೂಗು ಬಾಯಿ ಕಿವಿ ದೇಹ ಎಲ್ಲ ಕಾಣಬೇಕು ಅಂತಂದ್ರೆ ಈ ಪಂಚಭೂತಗಳೇ ಕಾಣುತ್ತೆ. ಪಂಚಭೂತಗಳು ಪಂಚೇಂದ್ರಿಯಗಳು. ಸೊ ಇವರಿಂದ ಈ ದೇಹದ ಒಳಗಡೆ ಇವರೆಲ್ಲ ಸೇರ್ಕೊಂಡಿರೋದ್ರಿಂದ ಇದ್ರೊಳಗಡೆ ಬಂದು ಇದು ಸೇರ್ಕೊಂಡಿರೋದು ಯಾವುದು? ಆತ್ಮ ಬಂದು ಸೇರ್ಕೊಂಡಿದೆ, ಮನಸ್ಸು ಬಂದು ಸೇರ್ಕೊಂಡಿದೆ. ಇದು ಸೃಷ್ಟಿಯ ನಿಯಮ. ಈಗ ನಾವು ಕಂಡುಹಿಡ್ಕೊಂಡಿದ್ದೇನೋ, ಜ್ಯೋತಿಷ್ಯದಲ್ಲಿ ನಕ್ಷತ್ರವನ್ನ ನೋಡಿದ್ವಿ, ರಾಶಿಯನ್ನ ನೋಡಿದ್ವಿ, ಗ್ರಹಗಳನ್ನ ನೋಡಿದ್ವಿ, ಗ್ರಹಗಳು ಹೇಗೆ ಉತ್ಪತ್ತಿ ಆಯ್ತು ಅಂತ ನೋಡಿದ್ವಿ, ಯಾಕೆ ಗ್ರಹಗಳು ಒಂದ್ರೊಳಗೆ ಒಂದು ಸೇರ್ಕೊಳ್ತಾ ಇದೆ ಅಂತ ನೋಡಿದ್ವಿ. ಅಂತರ್ಗ್ರಹ ಅಂದ್ರೆ ಯಾವುದು, ಬಾಹಿಗ್ರಹ ಅಂದ್ರೆ ಯಾವುದು? ಯಾಕಂದ್ರೆ ಫಲವನ್ನ ನಿರೂಪಣೆ ಮಾಡುವಾಗ, ನಿರೀಕ್ಷೆ ಮಾಡುವಾಗ ಇದೆಲ್ಲ ಬೇಕಾಗತ್ತೆ. ಇದು ಯಾವ್ದೋ ಏನು ಹೇಳ್ಕೊಂತವ್ರೆ ಅಂತ ಬಿಟ್ಬಿಟ್ಟು ಹೋಗೋದಲ್ಲ. ನಾಳೆ ನಾನು ಮುಂದೆ ಬಂದಾಗ ಅಂತರ್ಗ್ರಹ ಯಾವುದು, ಬಾಹ್ಯಗ್ರಹ ಯಾವುದು ಅಂತ ಕೇಳಿದ್ರೆ ಸುಮ್ಮನೆ ಕುತ್ಕೊಬಾರ್ದು. ಪಾಠ ಎಲ್ಲವೂ ರಿಪೀಟ್ ಆಗ್ತಾನೆ ಇರುತ್ತೆ. ಅರ್ಥವಾಯ್ತಾ? ಆಮೇಲೆ ಇನ್ನ ರಾಶಿಯ ಉತ್ಪತ್ತಿ ಹೇಗಾಯ್ತು ಅಂತ, ಹೀಗಾಗಿ ರಾಶಿ ಒಳಗಡೆ ಬಂದು ಹೇಗೆ ಒಳಗಡೆ ಹಂಗೆ ಬೆಳೀತಾ ಬರಬೇಕು. ನಿಧಾನವಾಗಿ ಒಳಗಡೆ ಬರ್ತಾ ಇರಬೇಕು. ಒಂದು ಕಡೆ ರಾಶಿ ಒಳಗಡೆ ರಾಶಿ ಕಾರಕತ್ವಗಳೆಲ್ಲ ಬಂತು. ಇಲ್ಲಿ ಭೂಮಿ ಮತ್ತೆ ಸೂರ್ಯ ಚಂದ್ರ ಅಂತ ಒಂದು ಮಾತನ್ನು ಹೇಳಿದ್ವಿ. ಈ ಭೂಮಿ ಸೂರ್ಯ ಮತ್ತೆ ಚಂದ್ರ ಈ 3 ಗ್ರಹಗಳಿಂದ ಭೂಮಿಯ ಮೇಲೆ ಆಗುವಂತಹ ವ್ಯತ್ಯಾಸಗಳು ಪರಿಣಾಮಗಳು ಇಂಪಾರ್ಟೆಂಟು. ಅದೇ ನಿಮಗೆ ತಿಥಿ ವಾರ ಇದು ಏನದು ಮಳೆ ಬೆಳೆ ಋತುಗಳು ವರ್ಷಗಳು ಉತ್ಪತ್ತಿ ಆಗೋದು ಎಲ್ಲಿಂದ? ಗ್ರಹಣ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲಿಂದ ಆಗತ್ತೆ? ಸೂರ್ಯ ಭೂಮಿ ಚಂದ್ರ ಈ 3 ಜನಗಳ ಒಂದು ಸುತ್ತೊತ್ತಡುವಿಕೆಯಿಂದ ನಮಗೆ ಪರಿಣಾಮ ಬೀಳುತ್ತೆ. ಇದು ಬೆಳಕಿನ ಗ್ರಹ. ಇದು ಬೆಳಕನ್ನ ತಗೊಂಡು ಕೊಡುವಂತ ಬೆಳಕಿನ ಗ್ರಹ ಚಂದ್ರ. ಭೂಮಿಯ ಮೇಲೆ ಯಾವ ತರವಾದಂತ ಪ್ರಭಾವವನ್ನು ಬೀರುತ್ತೆ? ತಿಥಿ ಶೂನ್ಯ ತಿಥಿಗಳು, ಶುಭ ಕಾರ್ಯಗಳ ತಿಥಿಯನ್ನು ನೋಡಿ ಎಲ್ಲ ಬರೋದು ಅಲ್ಲಿ. ಬ್ರಹ್ಮ ಒಂದು ಬೀಜ ಹಾಕದ, ಆಕಾಶ ಅಂತ ಒಂದು ಬೀಜವನ್ನ ಹಾಕಿದ್ದಕ್ಕೆ ಇಷ್ಟು ದೂರ ಬಂದು ನಿಂತ್ಕೊಂಡಿದೀವಿ ನಾವು. ಇನ್ನ ಇದ್ರ ಮೇಲೆ ನಾವು ಸ್ಟಡಿ ಮಾಡೋದು ಇವಾಗ. ಸ್ಥಿತಿ ಅಂದ್ರೆ ಎಷ್ಟು, ಯೋಗ ಅಂದ್ರೆ ಎಷ್ಟು, ಕರ್ಣ ಅಂದ್ರೆ ಏನು, ಎಲ್ಲಿಂದ ಅದೆಲ್ಲ ಎಲ್ಲಿ ಭೂಮಿಯ ಮೇಲೆ ಏನ್ ಪ್ರಭಾವನೆ ಬೀರುತ್ತೆ ಅಂತ ಒಂದು ಕಾಲವನ್ನ ತೀರ್ಮಾನ ಮಾಡೋದಕ್ಕೆ ಸೂರ್ಯ ಭೂಮಿ ಚಂದ್ರನ ತಿರುಗುವಿಕೆ ಪರಿಣಾಮಗಳು, ಎಲ್ಲಾ ಗ್ರಹಗಳು ಪರಿಣಾಮವನ್ನು ಬೀರೋದ್ರಿಂದ ಯಾವ್ಯಾವ ನಕ್ಷತ್ರದಲ್ಲಿ ಗ್ರಹಗಳು ನಿಂತ್ಕೊಂಡು ಯಾವ ತರವಾದಂತ ಭೂಮಿಗೆ ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋದು 2ನೇ ಭಾಗ. ಈ 2 ಭಾಗಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಒಂದು ಪಂಚಾಂಗ ಒಂದು ಮತ್ತೆ ಫಲ ವಿಭಾಗ ಒಂದು. ಅದಕ್ಕೆ ನಾವು 3
ವಿಷಯಗಳನ್ನು ಹೇಳಿದ್ವಿ. ಜ್ಯೋತಿಷ್ಯ ಅಂತಕ್ಕಂಥದ್ದು ಏನ್ ಹೇಳಿದ್ವಿ? 3 ಭಾಗ ಯಾವ್ದಿದೆ ಹೇಳಿದ್ವಿ? ಚಕ್ ಅಂತ ಹೇಳಿ. ಜ್ಯೋತಿಷ್ಯ ಅನ್ನೋದು 3 ಭಾಗ. ಏನು? ಅರ್ಥವಾಗಿಲ್ಲ, ಯಾರಿಗೂ ಅರ್ಥವಾಗಿ